ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ. ಬಹುಶಃ ಮಂಜಮ್ಮ ಜೋಗತಿಯವರ ಎದುರುಗಡೆ ಕೂತ್ಕೊಳ್ಳುವಂತಹ ಒಂದು ಹಂತಕ್ಕೆ ರೀಚ್ ಆಗೋದಕ್ಕೆ ನಿಮ್ಮಂತವರಿಗೆ ಇನ್ನೂ ಬಹಳಷ್ಟು ವರ್ಷಗಳು ಬೇಕಾಗಬಹುದು. ಯಾಕಂದ್ರೆ ಆ ದಾರಿ ಹಾಗಿದೆ. ಆ ಪುಸ್ತಕವನ್ನ, ಅವರ ಜೀವನ ಚರಿತ್ರೆಯನ್ನ ಓದ್ತಾ ಹೋದ್ರೆ ಇಷ್ಟೊತ್ತಿಗೆ ಎಷ್ಟೋ ಸಲ ಅಲ್ಲೆಲ್ಲೋ ಇರ್ತಾ ಇದ್ರು. ಬಹುಶಃ ಈ ಪ್ರಪಂಚದಿಂದ ಕಣ್ಮರೆಯಾಗಿರ್ಬೇಕಿತ್ತೋ ಏನೋ. ಅವರು ಅನುಭವಿಸಿದಂತಹ ಕಷ್ಟಗಳನ್ನ, ಒಬ್ಬ ಮನುಷ್ಯನಿಗೆ ಒಂದು ಸವಾಲು ಬರಬಹುದು, ಎರಡು ಬರಬಹುದು, ಮೂರು ದೊಡ್ಡ ದೊಡ್ಡ ಕಷ್ಟಗಳು ಬರಬಹುದು. ಚಿಕ್ಕ ಪುಟ್ಟದಕ್ಕೆಲ್ಲ ಹೆದರ್ಕೊಂಡು ಓಡಿ ಹೋಗುವವರ ನಡುವೆ ಅಂತಹ ದೊಡ್ಡ ದೊಡ್ಡ ಸವಾಲುಗಳನ್ನ ಹೇಗೆ ಎದುರಿಸಿ ನಿಂತ್ರು ಅಂತ ಮೊದಲು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗಿ ನಿಮಗೆ ಮಂಗಳೂರಿಗೆ ಸ್ವಾಗತ. ಧನ್ಯವಾದಗಳಮ್ಮ ನಯನ. ಮತ್ತು ಈ JCI ಎಲ್ಲ ಪದಾಧಿಕಾರಿಗಳಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಧನ್ಯವಾದಗಳು. ಹಾಗೆ ಇಲ್ಲಿ ಬಂದಿರತಕ್ಕಂಥ ಪ್ರೀತಿಯ ವಿದ್ಯಾರ್ಥಿ ಮಕ್ಕಳಿಗೂ ಸಹ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಮಂಜಮ್ಮ ಜೋಗತಿಯ ಅನಂತ ಶುಭ ಸಂಜೆಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಮ್ಮ. ನಮಗ್ ಬಹಳ ಹೆಮ್ಮೆ ಆಗ್ತಾ ಇದೆ ಮೇಡಮ್. ನನಗೆ ಬಹಳಷ್ಟು ಪ್ರಶ್ನೆಗಳಿದ್ವು. ಆದ್ರೆ ಇತ್ತೀಚಿನ ಯುವ ಜನಾಂಗ, ಇಲ್ಲಿರುವವರಿಗೆ ಎಷ್ಟೋ ಜನರಿಗೆ ಬಹುಶಃ ಅದು ಮಾರ್ಗ ತೋರಿಸಬಹುದು ಅಂತ ಅನ್ಕೊಂಡಿದೀನಿ. ಚಿಕ್ಕ ಪುಟ್ಟ ಸಮಸ್ಯೆ ಬಂದ ತಕ್ಷಣ ಮಾನಸಿಕ ಕಾಯಿಲೆ, ಡಿಪ್ರೆಷನ್ ಅಂತ, ಅದು ಸ್ವಲ್ಪ ದೊಡ್ಡದಾದ್ರೆ ಈ ಜೀವನವೇ ಬೇಡ ಅಂತ ಅಲ್ವಾ? ನೀವು ಕೂಡ ಒಂದು ಕಾಲದಲ್ಲಿ ಅಂತಹ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿತ್ತು. ಆದ್ರೆ ಅದರಿಂದ ಗೆದ್ದು ಬಂದಿರಿ, ಜಗತ್ತಿಗೆ ಬೆಳಕನ್ನ ತೋರಿಸೋರಾದ್ರಿ ಅಂತ. ನಾನ್ ನಿಮ್ಮನ್ನ ಕೇಳೋದಿಷ್ಟೇ, ಈ ಕಷ್ಟ ಸುಖ ಬಂದಾಗ್ಲೆಲ್ಲ ನಿಮ್ಮನ್ನ ಏಳಿಸಿದಂತ ಒಂದು ಶಕ್ತಿ ಇಂದಿನ ಯುವ ಜನಾಂಗಕ್ಕೆ ಬೇಕು ಅಂತಾದ್ರೆ ಯಾವುದನ್ನ ಅವರು ರೂಢಿಸ್ಕೋಬೇಕು ಅಂತ ಹೇಳ್ತೀರಾ ಮೇಡಮ್? ಏನಿಲ್ಲ, ನನ್ನ ತಂದೆ ತಾಯಿನೇ ಒಪ್ಪಿ ನನಗೆ ಜ್ಯೋತಿ ದೀಕ್ಷೆ ಕೊಡಿಸ್ಕೊಂಬಂದ್ಮೇಲೆ ಮತ್ತೆ ನನ್ನನ್ನು ಮನೆಯಲ್ಲಿದ್ದರೆ ಒಳಗಡೆ ಇದ್ದರೆ ಒಳಗಡೆ ಏನು ಕೆಲಸ, ಹೊರಗಡೆ ಇದ್ದರೆ ಹೊರಗೆ ಏನು ಕೆಲಸ, ಹೆಣ್ಮಕ್ಳ ಜೊತೆ ಮಾತಾಡಿದರೆ ಹೆಣ್ಮಕ್ಳ ಹತ್ರ ಏನು ಕೆಲಸ, ಗಂಡ್ಮಕ್ಳ ಹತ್ರ ಮಾತಾಡಿದರೆ ಗಂಡ್ಮಕ್ಳ ಹತ್ರ ಏನು ಕೆಲಸ ಅಂತ ಹಿಂಸೆ ಕೊಡೋಕೆ ನಿಂತ್ಬಿಟ್ರು. ನಾನು ಯೋಚನೆ ಮಾಡಿದ್ದು, ಇದು ಒಂದು ಸಮುದ್ರದಾಗಿನ ಗಿಡ ಇದ್ದಂಗೆ, ಈ ಗಿಡದ ನೆರಳಿಗೆ ಯಾರೂ ಬರಲ್ಲ, ನಾನು ಇರಬಾರ್ದು ಅಂತ ದಾವಣಗೆರೆ ಭಿಕ್ಷಾಟನೆಗೆ ಹೋಗಿ ಪಾಯ್ಸನ್ ತೊಗೊಂಬಂದು ವಿಷ ಕುಡಿದು ಮಲಗಿಬಿಟ್ಟೆ ನಾನು. ಮತ್ತೆ ಬೆಳಗ್ಗೆ ನೋಡಿಕೊಂಡಾಗ ನನಗೆ ಪ್ರಜ್ಞೆ ಇಲ್ಲ, ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 15 ದಿವಸ ತನಕ ಜೊತೆಗಿದ್ದು ಪ್ರಜ್ಞೆ ಬಂದಮೇಲೆ ಯಾರೂ ಇರಲಿಲ್ಲ. ಅವಾಗ ಮತ್ತೆ ಮನೆಗೆ 15 ದಿನ, 6 ತಿಂಗಳಾದಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಹೋದರೆ ಅಲ್ಲಿ ನನಗೇನು ಮಾತಾಡಿಸ್ಲಿಲ್ಲ, ಏನಿಲ್ಲ. ಮಾರನೇ ದಿನ ಜನಗಳನ್ನೆಲ್ಲ ಸೇರಿಸಿ ಸಂಜೆ ಹೊತ್ತು ಭಜನೆ ಮಾಡ್ತಾ ಇದ್ರು ನಮ್ಮ ಮನೆ ಹತ್ರ. ಅವ್ರ ಜೊತೆ ಎಲ್ಲ ಮಾತಾಡಿ, ನಮ್ಮ ಮಂಜು ಹೊರಗೆ ಹೋಗ್ಲಿ, ನಮಗೆ ಬೇಡ, ಅವ್ರ ಸಮುದಾಯ ಹೆಂಗೆ ಬದುಕ್ತದೆ ಹಂಗೆ ಬದುಕಲಿ ಅಂತ. ಅಲ್ರಿ ಶೆಟ್ರೆ, ಅವನು ಚಿಕ್ಕ ಹುಡುಗ ಎಲ್ಲೂ ಹೋಗ್ತಾನೆ ಅಂತಂದರೆ, ಇಲ್ಲ, ಹೆಣ್ಮಗಳಾಗಿದ್ದರೆ ಅವನಿಗೆ ಮದುವೆ ಮಾಡಿ ಮನೆ ಬೇರೆ ಮಾಡಿಡ್ತಿದ್ವಿ, ಗಂಡ್ಮಗ ಆಗಿದ್ದರೆ ಅವನಿಗೆ ಮದುವೆ ಮಾಡಿ ಅವನಿಗೆ ಮನೆ ಬೇರೆ ಮಾಡ್ತಿದ್ವಿ, ಅಥವಾ ಅಂಗವಿಕಲ ಆಗಿದ್ದರೆ ಅವನಿಗೆ ಕುಂದ್ರಿಸಿ ಒಂದು ಕಡೆ ಕೂಳಾಗ್ತಾ ಇದ್ವಿ, ಅವ್ನು ನಮ್ಮ ಮನೆಗೆ ಇರೋದು ಬೇಡ ಅಂತ ನಿರ್ಧಾರ ಮಾಡಿದ್ರು ಅವರು. ಅವಾಗ ಅವರೆಲ್ಲ ಕೇಳಿದಾಗ ನನಗೆ ಕೇಳಿದ್ರು, ಮಂಜು, ನಾನು ಹುಟ್ಟಿದ ಊರ ಜಾಗ ಅಲ್ಲ, ಅಲ್ಲಿ ಯಾರ ಅಕ್ಕ ಅಮ್ಮ ಅಂತಿದ್ದಿಲ್ಲ, ಮಂಜು ಅಂತಾನೆ ಕರೆಯೋರು, ಶೆಟ್ಟಿ ಅಂತ ಕರೆಯೋರು. ಮಂಜು ಏನಂತೀಯಪ್ಪ ಅಂದರು. ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂದೆ. ನಿಮ್ಮಪ್ಪ ಹೊರಗೆ ಹೋಗಂತಾರೆ. ಆಯಿತು ಹೋಗ್ತೀನಿ ಅಂತಂದೆ. ಮತ್ತು ಬಿಡುಗಡೆಯಲ್ಲಿ ಎಲ್ಲಿ ಹೋಗಲಿ. ಆಮೇಲೆ ಹೊರಗಡೆ ಮಾರನೇ ದಿನ ಸೀರೆ ತಂದು ಪೂಜೆ ಮಾಡಿ ಉಡಿ ತುಂಬಿ ಕಳಿಸಿದ್ರು. ಅಮ್ಮ ಮನೇಲೇ ಇದ್ದರು, ಅಪ್ಪ ಹಿಂದಿಂದೆ ಬರ್ತಾಯಿದ್ರು. ಅಮ್ಮ ಎಲ್ಲಿ ಹೋಗ್ತಾ ಇದ್ದಾನೆ ಅಂತಲೂ ಕೇಳಲಿಲ್ಲ ಅಮ್ಮ ಅವತ್ತು. ನನಗೆ ತುಂಬ ನೋವತ್ತು. 9 ತಿಂಗಳು ಹೊಟ್ಟೆಲಿ ಇಟ್ಕೊಳ್ಳೋಕೆ ಜಾಗ ಇದೆ, ಇವತ್ತು ನಾನು ಹಿಂಗಾಗಿದ್ದೀನಿ ಅಂತ ಮನೆಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಇವರಿಗೆ ಅಂತ ತುಂಬ ನೋವು ಬಂದು 10 ಗಂಟೆ ಬಸ್ ಸ್ಟ್ಯಾಂಡಿಗೆ ಹೋದೆ. ನಾನು 15 ದಿನ ಪ್ರಜ್ಞೆ ಬಂದಮೇಲೆ ಒಬ್ಬರು ಗಂಗಮ್ಮ ಅಂತ ಪರಿಚಯ ಆಗಿದ್ದರು. ಆಮೇಲೆ ಅವ್ರ ಮನೆಗೆ ಹೋದೆ. ಹಿಂಗಾಯ್ತು ಅಂತ ಎಲ್ಲ ಹೇಳಿದೆ. ಅವರು ಎಲ್ಲೋ ದೇವಸ್ಥಾನದಲ್ಲಿಟ್ಟರು, ಅಲ್ಲಿ ಕಷ್ಟಗಳನ್ನು ಅನುಭವಿಸಿದೆ. ಆಮೇಲೆ ಬೇಡ ಅಂತ ಒಂದು ಜಾಲಿನಗರದಲ್ಲೇ ಮನೆ ಮಾಡಿಕೊಟ್ರು, ಅಲ್ಲಿ 50 ರೂಪಾಯಿ ಬಾಡಿಗೆ ಮಾಡಿಕೊಂಡಿದ್ದೆ. ಒಂದಿನ ಕುಕ್ಕುವಾಡದಲ್ಲಿ ಫ್ಯಾಕ್ಟ್ರಿಗಿದೆ, ನಮ್ಮಪ್ಪ ಕೆಲಸ ಮಾಡ್ತಿದ್ದು, ನಾನು ಓದಿದ್ದು ಅಲ್ಲೇ, ಜೋಗತಿ ಆಗಿದ್ದಲ್ಲೇ. ಭಿಕ್ಷಾಟನೆಗೆ ಅಲ್ಲಿ ಹೋದ್ರೆ ಚೆನ್ನಾಗಿ ಭಿಕ್ಷೆ ಸಿಗುತ್ತಲ್ಲ ಅಂತ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿನ ಭಿಕ್ಷೆ ಬೇಡ್ಕೊಂಡು 2 ತಿಂಗಳು ಮನೆ ಬಾಡಿಗೆ ಕೊಡಬೇಕಾಯ್ತು. ತೊಗೊಂಡು ಬರಬೇಕಾದ್ರೆ ಹೈಸ್ಕೂಲ್ ಫೀಲ್ಡಿಂದ ಇಳಿದು ನಡ್ಕೊಂಡು ಹೋದರೆ ಬೇಗ ಹೋಗ್ಬಿಡ್ತೀನಲ್ಲ ಅಂತ ಹೈಸ್ಕೂಲ್ ಫೀಲ್ಡಿಗೆ ಇಳಿದು ಹೋಗ್ತಾ, ಹೈಸ್ಕೂಲ್ ಫೀಲ್ಡಲ್ಲಿ ಒಂದು 4-5 ಜನ ಗಂಡಸರು ಕುಡ್ಕೋತ ಕೂತಿದ್ರು. ಮಾತಾಡಿಸಿದ್ರು, ಯಾರು ನೀನಂದ್ರು. ನಾನೊಬ್ಬ ಜೋಗಮ್ಮ, ಭಿಕ್ಷಾಟನೆಗೆ ಹೋಗಿದ್ದೆ, ಮನೆಗೆ ಹೋಗ್ತಾ ಇದ್ದೀನಿ, ಜಾಲಿನಗರದಾಗ ಮನೆ ಐತೆ ಅಂದರು. ದುಡ್ಡು ಎಷ್ಟಿಟ್ಟು ಕೊಡು ಅಂದರು. ಅಣ್ಣ ನನ್ನ ಹತ್ರ ದುಡ್ಡಿಲ್ಲ ಅಂದೆ. ಆವಾಗ ಅವ್ರು ಪಡ್ಲಿಗಿನ ಕಿತ್ಕೊಂಡ್ರು. ಪಡ್ಲಿಗೆ ಅಂದರೆ ಬಿದಿರು ಪುಟ್ಟಿ ಥರ ಇಷ್ಟಾಗಲೇ ಇರುತ್ತೆ, ಅದನ್ನು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಪಡ್ಲಿಗೆ ಅಂದರೆ ಏನು ಅಂತ.
ಆ ಪಡ್ಲಿಗೆ ಕಸ್ಕೊಂಡ್ರು, ಅವ್ರ ಕೈಯಾಗ ಒಂದು ನನ್ನ ಕೈಯಾಗ ಒಂದು ಪಡ್ಲಿಗೆ ಬಿತ್ತು, ಅಕ್ಕಿ ಎಲ್ಲ ಚೆಲ್ಲೋದು. ಅವೆರಡರ ಮಧ್ಯೆ 70 ರೂಪಾಯಿ ದುಡ್ಡು ಇಟ್ಟಿದ್ದೆ ನಾನು. ನನ್ನ ಹತ್ರ ಪರ್ಸಿಲ್ಲ, ಚೀಲ ಇಲ್ಲ ಇಟ್ಕೊಳಕ್ಕೆ. 70 ರೂಪಾಯಿದು ದುಡ್ಡು ಕಸ್ಕೊಂಡ್ರು ಅವರು. ಆಮೇಲೆ ಜಾಕೆಟ್ ಎಲ್ಲ ಕಿತ್ತು, ಸೀರೆ ಎಲ್ಲ ಕಿತ್ತು, ಚಿತ್ರ ಹಿಂಸೆ ಮಾಡಿ, ಸಿಗರೇಟಿಂದ ಬಾಯಿಂದ ಕಚ್ಚಿ ಚಿತ್ರ. ನಾನೆಷ್ಟು ಅಳ್ತಾ ಇದ್ದೀನಿ, ಅಣ್ಣ ನಾನು ಜೋಗಮ್ಮ ಬೇಡ, ನಾನು ಗಂಡು ಮಗ ಅದೀನಿ ಅಂದರೆ ಅವರು ಬಿಡೋಕ್ಕೆ ಇಲ್ಲ. ಅವ್ರು 5-6 ಜನ ಚಿಂದಿ ಫುಟ್ಬಾಲ್ ಥರ ಚೆಂಡಾಡಿ ಬಿಟ್ಟರು. ಆವಾಗ 10 ಗಂಟೆ ಬಟ್ಟೆ ಉಟ್ಕೊಂಡು ಮನೆಗೆ ಹೋದೆ. ರೂಮ್ಗೆ ಹೋಗಿ ಸಾವುಕಾರಿಗೆ ಹೇಳಿದೆ ಈ ಥರ ಆಯಿತು ಅಂತ. ಬೇಡ ಮನೆ ಬಾಡಿಗೆ ಕೊಡೋಂತಿ ಬಿಡು ಅಂತ ಬಿಟ್ಟರು. ಆಮೇಲೆ ರಾತ್ರಿ ನಾನು ಮನೆಗೆ ಹೋದೆ, ರೂಮ್ಗೆ ಹೋದೆ. ಅವಾಗ ರಾತ್ರಿ ಮಲ್ಕೊಂಡಾಗ ನಿದ್ದೆ ಬರ್ತಾ ಇಲ್ಲ, ತಂದೆ ತಾಯಿ ಸೇರಲಿಲ್ಲ, ಬಂಧು ಬಳಗ ಸೇರಲಿಲ್ಲ. ಭಿಕ್ಷೆ ಬೇಡ್ಕೊಂಡು ತಿಂದರೆ ಜನಗಳು ಸೇರ್ತಾ ಇಲ್ಲ. ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿ ಮನೆಯಿಂದ ಟ್ರೈನ್ ಓಡಾಡ್ತಿತ್ತು. ಟ್ರೈನಿಗೆ ಬಿದ್ದು ಬಿಡೋಣ ಹೋಗಿ, ಅಲ್ಲಿ ಪೀಸ್ ಆಗ್ಬಿಡ್ತೀನಿ, ಅಲ್ಲಿ ಪೀಸ್ ಆದರೆ ಬದುಕ್ಸೋಕ್ಕಾಗಲ್ಲ. ವಿಷ ಕುಡಿದು ಬದುಕಿಸಿದ್ರು, ಅಲ್ಲಿ ರೈಲಿಗೆ ಬಿದ್ದರೆ ಬದುಕ್ಸೋಕ್ಕಾಗಲ್ಲ ಅಂತ ನಿರ್ಧಾರ ಮಾಡಿದೆ. ಬಂಧುಗಳೇ, ಮನಸ್ಸು ಎರಡಿರುತ್ತೆ. ಒಂದು ಮಾಡು ಅನ್ನತ್ತೆ, ಇನ್ನೊಂದು ಮಾಡಬೇಡ ಅಂತ ಹೇಳುತ್ತೆ. ಒಂದು ಹೋಗು ಅನ್ನತ್ತೆ, ಇನ್ನೊಂದು ಮನಸ್ಸು ಬೇಡ ಅಂತ ಹೇಳುತ್ತೆ. ಹಂಗೆ ನನಗೇನು ಸಾಯಿ ಹೋಗು ಅಂತ ಒಂದು ಮನಸ್ಸು ಹೇಳ್ತಾ ಇತ್ತು, ಇನ್ನೊಂದು ಮನಸ್ಸು ಬೇಡ, ನೀನು ಬದುಕು, ನಿನಗೆ ಯಾರು ಚೀತು ಅಂದಿದಾರೋ ಅವರಿಗೆ ಬದುಕಿ ತೋರಿಸು ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು. ಎರಡೂ ಮನಸ್ಸನ್ನು ಒಟ್ಟಿಗೆ ಮಾಡಿ ಸಾಯಬಾರ್ದು ಅಂತ ನಿರ್ಧಾರ ಮಾಡಿ ಒಂದು ಚೊಂಬಿನ ತುಂಬ ನೀರು ಕುಡಿದು ಬೆಡ್ಶೀಟ್ ಓದ್ಕೊಂಡು ಮಲಗ್ಕೊಂಡವಳು ಅವತ್ತಿಂದ ಇವತ್ತಿನವರೆಗೆ ಸಾಯೋ ಪ್ರಯತ್ನವನ್ನ ಮಾಡಿಲ್ಲ. ಈ ಕತೆನ ಕೇಳಿ ಬಹುಶಃ ಚೇಂಜ್ ಆಗ್ಬೇಕು ಅನ್ನೋರಿಗೆ ಇದೊಂದು ಸ್ಫೂರ್ತಿ ಅಂತ. ನಾನು ಮಕ್ಕಳಿಗೆ ಇವತ್ತು ಬೆಳಗ್ಗೆ ಅದನ್ನೇ ಹೇಳಿದೆ, ನಾನು ಇದೇ ಕಥೆನೇ ಹೇಳಿದೆ ಮಕ್ಕಳಿಗೆ. ಜೀವನದಲ್ಲಿ ಏನೇ ಒಂದು ನೋವು ಆಗಲಿ, ನೀವು ಓದುವಾಗ ನಂಬರ್ ಕಡಿಮೆ ಆಗಲಿ, ಫೇಲ್ ಆಗಲಿ, ಗಂಡ ಮದುವೆಯಾಗಿ ಬಿಟ್ಟು ಇನ್ನೊಬ್ಬಳ ಹಿಂದೆ ಹೋಗ್ಲಿ, ಗಂಡ ಒಂದು ಮಗು ಕೊಟ್ಟು ಅವನು ಸತ್ತು ಹೋಗ್ಲಿ, ಅಥವಾ ಹೆಂಡ್ತಿ ಮದುವೆ ಆಗಿ ಹೆಂಡ್ತಿ ಸತ್ತು ಹೋಗ್ಲಿ, ಅಥವಾ ಲವ್ ಮಾಡಿದ ಹುಡುಗ ಕೈ ಕೊಡಲಿ, ಜೀವನದಲ್ಲಿ ಏನೇ ತೊಂದರೆ ಬಂದರೂ ಈಗಿನ ಯುವಕರು ಯುವತಿಯರು ಯೋಚನೆ ಮಾಡೋದು ಆತ್ಮಹತ್ಯೆ. ನಾನು ಸಾಯ್ಬೇಕು, ಇರಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಈ ಮನುಷ್ಯ ಜನ್ಮ ಹುಟ್ಟಿ ಬರೋದು ಸುಲಭ ಅಲ್ಲ. ನಾವು ಹುಟ್ಟಿದ್ದೀವಿ, ಇದರಲ್ಲಿ ಏನಾರ ಮಾಡಿ ಸಾಧಿಸ್ಬೇಕು. ಇಲ್ಲಿ ಯಾರು ಯಾರನ್ನ ಗುರ್ಸೋದಿಲ್ಲ. ನಾನು ನಿನ್ನನ್ನು ಗುರ್ಸಲ್ಲ, ನೀನು ನನ್ನನ್ನು ಗುರ್ಸಲ್ಲ. ಎಲ್ಲರ ಮಧ್ಯೆ ನನ್ನನ್ನು ನಾನು ಗುರ್ಸ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡದು. ದಯವಿಟ್ಟು ಯಾರು ಸಾಯೋ ಪ್ರಯತ್ನ ಮಾಡಬೇಡ್ರಿ. ನಾನು ಅವತ್ತೊಂದು ಚೊಂಬು ನೀರು ಕುಡಿದೀನಿ. ಇವತ್ತು ಮಂಜಮ್ಮನ ನೆನಪು ಮಾಡಿಕೊಂಡು 1 ಲೀಟರ್ ನೀರು ಕುಡಿದು ಮೌನವಾಗಿ 10 ನಿಮಿಷ ನಿಂತ್ಕೊಂಡ್ಬಿಡ್ರಿ, ಮಂಜಮ್ಮನ ತರ ಸಾಧಕರಾಗ್ತೀರಿ ಅಂತ ಮಕ್ಕಳಿಗೆ ಹೇಳಿದ್ದೀನಿ ಇವತ್ತು. ಖಂಡಿತ ಇದಕ್ಕೊಂದು ಜೋರಾದ ಚಪ್ಪಾಳೆಯನ್ನ ನಾವು ಮನಸ್ಸಿನಿಂದ ನೀಡಬೇಕು. ನಿಮ್ಮಷ್ಟು ಜನರ ಜೊತೆಗೆ ಅದೆಷ್ಟು ಸಾವಿರ ಲಕ್ಷ ಜನರ ಚಪ್ಪಾಳೆಯ ಪ್ರೀತಿ ನಿಮ್ಮನ್ನ ತಲುಪಿದೆ. ಅವ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ದಾರೆ, ತೃತೀಯ ಲಿಂಗಿಗಳಿಗೋಸ್ಕರ ಅಷ್ಟೇ ಅಲ್ಲ, ಬಹುಶಃ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಬರುತ್ತೆ. ನೀವು ಆ ಸಮುದಾಯದವರಿಗೆ ಒಳ್ಳೇದಾಗ್ಬೇಕು ಅಂತ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಇವತ್ತಿನವರೆಗೂ ಮಾಡ್ತಾ ಬಂದಿದ್ದೀರಾ. ಆದ್ರೆ ನನಗನ್ಸೋದು ಈಗ ಯಾವುದೇ ಭೇದ ಭಾವ ಕಾಣೋದಿಲ್ಲ. ಆ ಮನುಷ್ಯನಿಗೆ ಜೀವನ ನಡೆಸಬೇಕು ಅಂತಂದ್ರೆ ಇಂಥದ್ದೆಲ್ಲ ಸವಾಲುಗಳನ್ನ ಎದುರಿಸಬೇಕು. ಎದ್ದು ಹೇಗೆ ಬದುಕನ್ನ ಕಟ್ಕೋಬಹುದು ಅನ್ನೋದನ್ನ ನೀವು ಸಾಧಿಸಿ ತೋರಿಸಿದಿರಾ ಅಮ್ಮ. ನೀವು ಕೇವಲ 1 ಅಥವಾ 2 ಅನ್ನೋದು ನಂಬರ್ ಅಲ್ಲಿಲ್ಲ, ಎಷ್ಟೋ ಜನರಿಗೆ ನೀವು ಆ ಒಂದು ಆಶೀರ್ವಾದ ನೀಡ್ತಾ ಇದ್ದೀರಾ. ಹಾಗೆ ಇಷ್ಟು ಎತ್ತರಕ್ಕೆ ಬೆಳೆದ ಮೇಲೂ ಆ ಸಿಂಪ್ಲಿಸಿಟಿ, ಅದು ಹೇಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆಯೋದು ಅಂತಂದ್ರೆ ನಿಮಗ್ ಗೊತ್ತಿದೆ, ಅದು ಹಾಗೆಲ್ಲ ಸಿಗುವಂತಹ ಪ್ರಶಸ್ತಿ ಖಂಡಿತ ಅಲ್ಲ. ಅದಕ್ಕೆ ಅಷ್ಟುದ್ದದ ಒಂದು ದಾರಿಯಲ್ಲಿ ಸಾಗ್ಬೇಕಾಗಿದೆ. ಆ ದಾರಿಯಲ್ಲಿ ಸಾಕ್ತಾ ಬಂದ್ರಿ. ನಿಮಗೆ ಬಹುಶಃ ಕಾಳವನ ಒಂದು ಸಾಂಗತ್ಯ ಅನ್ನುವಂಥದ್ದು, ಅವರ ಆಶೀರ್ವಾದ ಅನ್ನುವಂಥದ್ದು, ಆ ನೃತ್ಯವನ್ನ ಕಲ್ತಿದ್ದು, ಹಾಡುಗಾರಿಕೆ ಇರ್ಬಹುದು, ವಾದ್ಯಗಾರಿಕೆ ಇರಬಹುದು, ಹಾಗೆಯೇ ಒಂದು ಪ್ರತಿ ಸಭೆಯಲ್ಲಿ ಹೋಗಿ ನಾನ್ ಮಾತಾಡ್ಬೇಕು, ನನ್ನ ವಿಷಯಗಳನ್ನ ಇನ್ನೊಬ್ಬರಿಗೆ ತಿಳಿಸಿ ಅವ್ರನ್ನ ಸರಿ ಮಾಡ್ಬೇಕು ಅನ್ನುವಂಥದ್ದು. ಇಷ್ಟೆಲ್ಲ ಮಾಡಿ ಆದ್ಮೇಲೆ ನನಗೊಂದು ಪ್ರಶ್ನೆ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಈ ಯಶಸ್ಸು ಅಂತಂದ್ರೆ ಕೆಲವರು ದುಡ್ಡಿನ ಹಿಂದೆ ಹೋಗ್ತಾರೆ, ಕೆಲವರು ಸಾಧನೆ ಹಿಂದೆ ಹೋಗ್ತಾರೆ, ಮತ್ತೆ ಕೆಲವರು ಅಕ್ಕಪಕ್ಕದವ್ರನ್ನ ನೋಡ್ಕೊಂಡು ನಾನು ಅವ್ರಿಗಿಂತ ಸ್ವಲ್ಪ ಎತ್ತರದಲ್ಲಿರ್ಬೇಕು ಅಂತ ಬಯಸ್ತಾರೆ. ಆದ್ರೆ ನಿಮ್ಮನ್ನ ಈಗಾಗಲೇ ನಮ್ಮ ಪ್ರಕಾರ ನೀವು ಯಶಸ್ಸಿನ ಒಂದು ಉನ್ನತ ಸ್ಥಾನಕ್ಕೆ ಏರಿ ಆಗಿದೆ. ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿಗೆ ಯಶಸ್ಸು ಅಂದ್ರೆ ಏನಾಗ್ಬೇಕು ಅಂತೀರಾ ಅಮ್ಮ? ಯಶಸ್ಸು ಅಂದ್ರೆ ಏನಾಗ್ಬೇಕಂದ್ರೆ ನಾವು ಮಾಡುವ ಕೆಲಸದಲ್ಲಿ ಭಕ್ತಿ, ಶ್ರದ್ಧೆ, ಪ್ರೀತಿ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗಿನ ಯುವಕ ಯುವತಿಯರು ಸಮಯಕ್ಕೆ ಗೌರವ ಕೊಡಬೇಕು. ಸಮಯಕ್ಕೆ ಗೌರವ ಕೊಟ್ಟರೆ ಆ ಸಮಯ ಮುಂದೊಂದು ದಿನ ನಮಗೆ ಗೌರವ ಕೊಡುತ್ತೆ. ಆ ಸಮಯಕ್ಕೆ ಗೌರವವನ್ನು ಕೊಟ್ಟು ನಾವು ಏನೇ ಕೆಲಸ ಮಾಡಲಿ
ಕಸ ಹೊಡೀಲಿ, ಪಾತ್ರೆ ತೊಳೀಲಿ, ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಬೇಕಾದ್ದಾಗಿರಲಿ, ನಾನು ಮಕ್ಕಳಿಗೆಲ್ಲ ಹೇಳೋದೇನೆಂದರೆ, ನಿಜವಾಗಿ ದೇವರು ದೇವಸ್ಥಾನದಲ್ಲಿಲ್ಲ. ನಾವು ಮಾಡುವ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದಾನೆ, ನಾವು ಮಾಡುವ ಕೆಲಸದಲ್ಲಿ ದೇವರಿದ್ದಾನೆ. ಅದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಿ, ಅದು ನಿಮ್ಮನ್ನು ಗುರುತಿಸುತ್ತೆ, ಮೇಲಕ್ಕೆ ತಗೊಂಡು ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಶಸ್ಸಿನ ಗುಟ್ಟು ಅದೇ. ಖಂಡಿತ ಪ್ರತಿಯೊಬ್ಬರು ಇದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದು. ಹಾಗೆ ನೀವು ಜನಪದ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರು. ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತಹ ಒಂದು ಏನು ಪ್ರಭಾವವನ್ನ ನೋಡ್ತಾ ಇದೀವಿ. ಈಗ ವೆಸ್ಟರ್ನ್ ಕಲ್ಚರ್ ಅಂತ ಹೇಳ್ತಾರೆ, ಅಥವಾ ಈಗಿನ ಕಾಲದಲ್ಲಿ ಒಂದು ಕೂಡು ಕುಟುಂಬ ಇಲ್ಲ ನಮ್ಮಲ್ಲಿ, ಅವಿಭಕ್ತ ಹೋಗಿ ವಿಭಕ್ತ ಕುಟುಂಬ ಬಂದಿದೆ. ಈಗ ಏನಾದ್ರೂ ಒಂದು ನಮ್ಮ ಭಾರತೀಯತೆಯನ್ನ ಅಥವಾ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಕಲಿಬೇಕು ಅಂತಂದ್ರೆ ಬಹಳಷ್ಟು ಚಾಲೆಂಜಸ್ ಇದೆ. ಇದರಲ್ಲಿ ಈಗ ಜನಪದವನ್ನೇ ನಾವು ತಗೊಂಡ್ರೆ ಅದು ಇನ್ನಷ್ಟು ಇಂದಿನ ಮಕ್ಕಳಿಗೆ ಬರಬೇಕು, ಅವರು ಕಲಿಯೋದಕ್ಕೆ ಮನಸ್ಸು ಮಾಡಬೇಕು ಅಂತಂದ್ರೆ ಇಲ್ಲಿ ಅಪ್ಪ ಅಮ್ಮ, ಶಾಲೆ, ಕಾಲೇಜು, ಸಮಾಜ, ಇದರ ಪಾತ್ರ ಏನು ಅಂತ ನಿಮ್ಗೆ ಅನ್ಸುತ್ತೆ? ಜಾನಪದ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತಂದ್ರೆ, ಈಗ ಈ ಭಾಗದಲ್ಲಿ ಬಂದರೆ ಯಕ್ಷಗಾನಕ್ಕೆ ದೊಡ್ಡ ಪ್ರಾಮುಖ್ಯತೆ ಕೊಡ್ತಾರೆ. ಅದು ಇವಾಗ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಿದೆ. ನಮ್ಮ ಜಾನಪದ ಕಲೆಗಳು ಆ ಮಟ್ಟಕ್ಕೆ ಹೋಗಿಲ್ಲ. ಇನ್ನೂ ಒಂದು, ನಮ್ಮ ಜಾನಪದ ಕಲಾವಿದರಲ್ಲಿ ಸಮಯ ಪ್ರಜ್ಞೆ ಕಡಿಮೆ, ಶಿಸ್ತಿನ ಒಂದು ಕ್ರಮ ಏನಿದೆಯಲ್ಲ ಅದು ಕಡಿಮೆ. ಈಗ ಉದಾಹರಣೆಗೆ ನನ್ನನ್ನೇ ತಗೊಂಡ್ರೆ, ನಾನು ಸುಮಾರು ಒಂದು 25 ವರ್ಷದ ಕೆಳಗೆ ಅಶೋಕ ಹೋಟೆಲಲ್ಲಿ ಒಂದು ಕಾರ್ಯಕ್ರಮ ಇತ್ತು. 3 ನಿಮಿಷ ಕಾರ್ಯಕ್ರಮ, 3 ನಿಮಿಷ, 5 ಟೀಮ್. ಗವರ್ನರು ಟೀ ಕುಡಿಯೋಕ್ಕೆ ಬರ್ತಾರೆ, 15 ನಿಮಿಷ 5 ಟೀಮ್ ಮಾಡಿ ಮುಗಿಸ್ಬೇಕು. ನನಗೆ ಕರೆದು ಕಪ್ಪಣ್ಣ ಅವರು ಹೇಳಿದರು, ಜಿ ಕಪ್ಪಣ್ಣ ಅಂತ, ಮಂಜಮ್ಮ ಹಿಂಗೆ ಕಾರ್ಯಕ್ರಮ ಇದೆ ಸರ್, ಅರ್ಧ ಗಂಟೆ ಕುಣಿಯೋರು 3 ನಿಮಿಷದಾಗ ಹೆಂಗೆ ಮಾಡ್ಬೇಕು ಸರ್ ಅಂತಂದೆ. ನೀನು ಬಾರಮ್ಮ ನಾನು ಮಾಡಿಸ್ತೀನಿ ಅಂದು ಅವರು 5 ದಿನ ಟ್ರೈನಿಂಗ್ ಕೊಟ್ಟರು. 5 ನಿಮಿಷಕ್ಕೆ 5 ದಿನ ಟ್ರೈನಿಂಗ್ ಕೊಟ್ಟು 5 ಟೀಮ್ನವ್ರಿಗೂ 3 ನಿಮಿಷದಲ್ಲಿ ಮಾಡಿದರು. ನೋಡ್ದ ಮಂಜಮ್ಮ, ಮಾಡ್ದ. ಅಲ್ಲೇನು ಅನೌನ್ಸ್ ಮಾಡೋರಿಲ್ಲ, ನಮ್ಮ ಪರಿಚಯ ಮಾಡೋರಿಲ್ಲ. ಕಾರ್ಯಕ್ರಮ ಮುಗಿದ ತಕ್ಷಣ ಈ ಥರ ಬ್ಯಾನರ್ ಒಳಗೆ ನಮ್ಮ ಅಡ್ರೆಸ್ಸು, ನಮ್ಮ ಊರು ಎಲ್ಲ ಬರ್ತಿರುತ್ತೆ. ದೀಪ ಬೆಳಗಿಸಿಲ್ಲ, ಏನೂ ಇಲ್ಲ. ಏಕದಮ್ಲೆ 15 ನಿಮಿಷದ ಕಾರ್ಯಕ್ರಮ ಮುಗಿದೋಯ್ತು. 3-5 15 ನಿಮಿಷ ಕಾರ್ಯಕ್ರಮ ಮುಗಿದೋಯ್ತು. ಅದಕ್ಕೆ ಅವರು ಹೇಳ್ತಾ ಇದ್ರು, ಜಾನಪದ ಕಲಾವಿದರನ್ನು ಇದನ್ನು ಅಳವಡಿಸ್ಕೋಬೇಕು. ರಿಮೋಟ್ ಹಿಡ್ಕೊಂಡು ಕಾರ್ಯಕ್ರಮಗಳನ್ನು ಚಾನಲ್ ಚೇಂಜ್ ಮಾಡ್ದಂಗೆ ಇರ್ಬೇಕು ಮಂಜಮ್ಮ, ಹಂಗಾದ್ರೆ ಎಲ್ಲರೂ ನೋಡ್ತಾರೆ. ನಾವು ಗಂಟೆಗಟ್ಟಲೆ ಪುರಾಣ ಓದಿದ್ರೆ ಯಾರು ಕೇಳ್ತಾರೆ ಅಂದರು. ಆಮೇಲೆ ಯಾವುದೋ ಒಂದು ಸಿನಿಮಾಕ್ಕೆ ಹೋಗಿದ್ವಿ, ರಸ ಋಷಿ ಅಂತ, ಕುವೆಂಪು ಅವ್ರದ್ದು. ಅದು 8 ಸೆಕೆಂಡಿಗೆ ಒಂದು ಶಾಟು, 24 ಸೆಕೆಂಡಿಗೆ 3 ಶಾಟು, ಅಷ್ಟರಲ್ಲೇ ಮಾಡಿ ತೋರಿಸಿದ್ವಿ. ಹಂಗೆ ಜನ ಅದನ್ನು, ಕಲಾವಿದರಾಗಲಿ ಯುವಕರಾಗಲಿ ಅದನ್ನು ಅಳವಡಿಸ್ಕೋಬೇಕು. ಎತ್ತರಕ್ಕೆ ಹೋಗ್ಬೇಕು ಅಂದರೆ ಸಮಯ ಪ್ರಜ್ಞೆ ತುಂಬ ಇರುತ್ತೆ. ಖಂಡಿತವಾಗಿಯೂ. ಈಗ ಬಹುಶಃ ನಾನೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಅದು ಚೆನ್ನಾಗಿರೋದಿಲ್ಲ, ಯಾಕಂದ್ರೆ ಇನ್ನಷ್ಟು ಮನಸ್ಸಿನ ಮಾತುಗಳು ನಿಮ್ಮಲ್ಲೂ ಕೂಡ ಇರಬಹುದು. ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಖಂಡಿತ ನೀವು ಅಮ್ಮನ ಜೊತೆಯಲ್ಲಿ ಮಾತಾಡಬಹುದು. ನಮ್ಮ ಮಾತುಕತೆ ಸಾಕ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳೋದಿದ್ರೆ ನಿಮ್ಗೆ ಮೈಕ್ ಅನ್ನ ಅಲ್ಲಿಗೆ ಕೊಡ್ತೀವಿ. ಯಾರಾದ್ರೂ ಮಾತಾಡೋದಿದ್ರೆ ಹೇಳ್ಬಹುದಾ? ಯಾರಿಗೂ ಏನು ಪ್ರಶ್ನೆ ಕೇಳಬೇಕಂತ ಅನಿಸ್ತಾ ಇಲ್ವಾ? ನಿಜವಾಗೂ ನಾನು ನೀವೇನು ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಮತ್ತೆ ಅವ್ರು ದೊಡ್ಡವರು ಪದ್ಮಶ್ರೀ ಬಂದಿದೆ, ಅವ್ರ ಹತ್ರ ಏನು ಪ್ರಶ್ನೆ ಕೇಳೋದು ಅಂತ ಭಾವನೆ ಬೇಡ. ನಾನು ನಿಮ್ಮ ಹಾಗೇನೆ, ಯಾವುದೂ ಇಲ್ಲ, ಪದ್ಮಶ್ರೀ ಇಲ್ಲ, ಅಧ್ಯಕ್ಷರಿಲ್ಲ, ಯಾವುದಿಲ್ಲ. ಅದು ನನ್ನ ಕಲೆ ಕೊಟ್ಟಿದ್ದು, ಮಂಜಮ್ಮಗೆ ಕೊಟ್ಟಿದ್ದಲ್ಲ ಅದು. ಅದಕ್ಕೆ ನಾನು ಸರಳವಾಗಿರೋದು. ಮಂಗಳೂರಿಗೆ ಬಂದಾಗ ಅಥವಾ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನೀವು ಬಹಳ ಹಿಂದೆನೆ ಕಾರ್ಯಕ್ರಮವನ್ನ ನೀಡಿದ್ರಿ. ನಾನು ವೈದೇಹಿ ಮ್ಯಾಮ್ ಅವರು ಮಾಡಿದಂತ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ಒಂದು ಬರಹವನ್ನ ಓದ್ತಾ ಇದ್ದೆ. ಒಬ್ರು ಹೆಸರಾಂತ ಬರಹಗಾರರು ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಕಲೆಗೋಸ್ಕರ ನೀವು ಯಾವ ರೀತಿ ಜೀವನವನ್ನ ಮುಡಿಪಾಗಿ ಇಟ್ಟಿದ್ದೀರಾ ಅನ್ನುವಂಥದ್ದನ್ನ ಹೇಳ್ತಾ, ಬಹುಶಃ ಪ್ರೋಗ್ರಾಮ್ ಆಗಿ ಈ ಒಂದು ವರ್ಷದವರೆಗೂ ಆ ಮಾತುಕತೆ ನಿರಂತರವಾಗಿತ್ತು. ಅಯ್ಯೋ ಅಮ್ಮ ಎಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಕೊಟ್ರು ಅನ್ನುವಂಥದ್ದು. ನಿಮಗೆ ಈ ಕೋಸ್ಟಲ್ ಬೆಲ್ಟ್ ಗೆ ಬಂದ್ರೆ ಯಾವುದು ಅತ್ಯಂತ ಹೆಚ್ಚು ನೆನಪಲ್ಲಿ ಉಳಿಯುವಂತ ವಿಚಾರಗಳು ಇರಬಹುದು? ಈ ಭಾಗದಲ್ಲಿ ಹೌದು, ಕರಾವಳಿ ಭಾಗದ್ದು ಅಂದ್ರೆ ಮಂಗಳೂರು, ಉಡುಪಿ, ಕುಂದಾಪುರ, ಹೀಗೆ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ಇಲ್ಲ. ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿರ್ತವೆ. ಆಮೇಲೆ ಇಲ್ಲಿನ ಮನಸ್ಸುಗಳು ಹೂವಿನ ತರ ಮೃದುವಾಗಿರುತ್ತೆ. ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಗೌರವ ಕೊಡ್ತಾರೆ. ನನಗೆ ಎಲ್ಲ ಕಾರ್ಯಕ್ರಮನೂ ಸಮಾನ.
ಯಾವುದು ಹೆಚ್ಚು ಅಲ್ಲ, ಯಾವುದು ಸಣ್ಣದಲ್ಲ, ಯಾವುದು ಚಿಕ್ಕದಲ್ಲ, ಯಾವುದು ದೊಡ್ಡದಲ್ಲ, ಎಲ್ಲದೂ ಒಂದೇ ಅಂತ ಸ್ವೀಕಾರ ಮಾಡೋಣ ನಾನು. ನೆನಪೇನಾಗತ್ತೆ ನಿಮ್ಗೆ ಕರಾವಳಿ ಭಾಗ ಅಂದ ತಕ್ಷಣ ಮೊದಲು ಇಲ್ಲಿರುವಂತಹ ಜನಪದ ಕಲೆ ನೆನಪಾಗುತ್ತಾ ಮೊದಲು, ಅಥವಾ ಅಲ್ಲ ಈ ಕಡೆ ಬರ್ತೀನಿ ಅಂದ್ರೆ ಯಕ್ಷಗಾನ ನೆನಪಾಗುತ್ತೆ. ಯಾವತ್ತಾದ್ರೂ ಆ ಯಕ್ಷಗಾನದ ಬಗ್ಗೆ ನೀವು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಯೋಚನೆ ನೋಡ್ತೀನಿ ಅಷ್ಟೇ. ಅದ್ರ ಬಗ್ಗೆ ಅಲ್ಲಿ ಹೋಗಿ ನಾವು ಮಾಡ್ಬೇಕು, ಅದನ್ನು ಕಲಿಬೇಕು ಅಂತ ಯಾವತ್ತೂ ಅನ್ಸಿಲ್ಲ. ಬಟ್ ನೋಡುವಾಗ ಬಹಳಷ್ಟು ಖುಷಿ ಪಟ್ಟಿದೆ. ನಮ್ಮ ಹೊಸಪೇಟೆಯಲ್ಲೆಲ್ಲ ಇದ್ದಾರೆ, ಅವರೆಲ್ಲ ತುಂಬಾ ಕರೆಸ್ತಿರ್ತಾರೆ, ಈ ಟೀಮ್ಗಳನ್ನ ಅಲ್ಲಿ ಕರೆಸ್ತಿರ್ತಾರೆ, ಅಲ್ಲಿ ಗೆಸ್ಟ್ ಆಗಿ ಕರಿತಿರ್ತಾರೆ, ಹೋಗ್ತಾ ಇರ್ತೀನಿ ನಾನು ಅಲ್ಲಿಗೆ. ಜನಪದ ಕ್ಷೇತ್ರವನ್ನ ನಾವು ತಗೊಂಡ್ರೆ ನಿಮಗೆ ಮನಸ್ಸಿಗೆ ತುಂಬಾ ಹತ್ತಿರವಾದದ್ದು ಅಂದ್ರೆ ಬಹಳಷ್ಟು ವಿಭಾಗಗಳು ಬರುತ್ತೆ ಅದರಲ್ಲಿ, ಇದು ಇನ್ನೇನು ಅಳಿವಿನಂಚಿಗೆ ಹೋಗ್ತಾ ಇದೆ, ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಿಮಗನ್ಸಿದ್ದು ಪರ್ಸನಲಿ ಯಾವುದು ಅಂತ ಕೇಳ್ಬೋದಾ? ಈಗ ಉದಾಹರಣೆಗೆ ನಂದೇ ಕಲೆ, ಅದು ಯಾರು ಮಾಡ್ತಾನೆ ಇರಲಿಲ್ಲ. ಮೊದಲು ವೇದಿಕೆ ಮೇಲೆ ತಂದಿದ್ದೆ ಅದು ನನ್ನ ಒಂದು ತಂಡ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ದು ನಾನು. ಅದನ್ನ ಯಾಕಪ್ಪ ಅದನ್ನ ಯಾರು ಮಾಡ್ತಿದ್ದಿಲ್ಲ ಅಂದ್ರೆ, ಅದನ್ನ ದೇವದಾಸಿಯರು ಮಾಡಬೇಕು, ಮುತ್ತು ಕಟ್ಟಿದ ಜೋಗತಿಯರು ಮಾಡಬೇಕಂತ ಒಂದು ಕಲ್ಪನೆ ಇತ್ತು ಎಲ್ಲರ ಮನದಲ್ಲಿ. ನಾನು ಯಾವಾಗ ಅದನ್ನ ವೇದಿಕೆ ಮೇಲೆ ತಂದು ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಮಾಡಿದಾಗ ಈಗಿನ ಯುವಕರು ಯುವತಿಯರು ಇದು ಒಂದು ಕಲೆ, ಇದನ್ನ ನಾವು ಮಾಡಬೇಕು, ನಾವು ಕಲಿಬೇಕಂತ ಎಲ್ಲರೂ ಕಲ್ತ್ರಲ್ಲ, ಅದೊಂದು ಕಲೆ ನನಗೆ ತುಂಬಾ ಇಷ್ಟ. ಆಮೇಲೆ ಇವತ್ತು ಕಹಳೆ ಅದು ನಶಿಸಿ ಹೋಗ್ತಾ ಇದೆ. ಈಗ ವಯಸ್ಸಾದವ್ರು ಬಂದಿದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಓದ್ಕೊಂಡು ಏನೋ ಒಂದು ನೌಕರಿ ಮಾಡೋದು ಅಥವಾ ಏನೋ ಮಾಡೋದು ಮಾಡ್ತಾರೆ. ಆ ಥರ ಕಲೆ ಉಳಿಬೇಕು. ಒಂದು ಹಲಗೆ ವಾದನ, ಇನ್ನು ನಮ್ಮ ಜಾನಪದ ಆಟಗಳು ತುಂಬ ಇದೆ. ಎಲ್ಲರೂ ಕ್ರಿಕೆಟ್ಗೆ ಮೊರೆ ಹೋಗ್ತಾರೆ. ನಾವು ಗೋಲಿ ಆಡ್ತೀವಿ, ಗಜ್ಜಗ ಆಡ್ತೀವಿ, ಚಿನಿಕೋಲ್ ಆಡ್ತೀವಿ, ಬಗರಿ ಆಡ್ತೀವಿ, ಮರಕೋತಿ ಆಟ ಆಡ್ತೀವಿ. ಈ ಥರದ ಆಟಗಳೆಲ್ಲ ಜಾನಪದ ಆಟಗಳು. ಕುಟ್ಟುವಾಗ ಬೀಸುವಾಗ ಆಡ್ತಕ್ಕಂಥ ಪದಗಳು. ಆಮೇಲೆ ನಾವೆಲ್ಲ ಕವಡೆ ಚವ್ವ ಅಂತ ಆಡ್ತಾ ಇದ್ವಿ. ಹುಣಸೆ ಬಿಕ್ಕನ್ನು 2 ಭಾಗ ಮಾಡಿ 5 ಮನೆ ಆಟ, 7 ಮನೆ ಆಟ, 9 ಮನೆ ಆಟ, ಹುಣಸೆ ಬಿಕ್ಕನೋ ಅಥವಾ ಕವಡೆನೋ ಅಥವಾ ಇಷ್ಟಿಷ್ಟು ಕೆಬ್ಬಣ ತುಂಡು ಬರುತ್ತೆ, ಅದನ್ನ ಈ ಥರ ಪಗಡೆ ಥರ ಹಾಕೋದು. ಈ ಥರ ಆಟಗಳೆಲ್ಲ ಉಳಿಬೇಕು, ನಮ್ಮ ಜಾನಪದ ಕಲೆಗಳು ಉಳಿಬೇಕು. ಎಲ್ಲೋ ಅಂತಾರಾಷ್ಟ್ರ ಮಟ್ಟದಲ್ಲಿ ಇರತಕ್ಕಂಥ ಕಲೆಗಳನ್ನು ನಾವು ಕಲಿಯೋದ್ರ ಜೊತೆಗೆ ನಮ್ಮ ತನವನ್ನು ನಾವು ಉಳಿಸ್ಕೋಬೇಕು, ನಮ್ಮ ಕಲೆಯನ್ನು ನಾವು ಉಳಿಸ್ಕೋಬೇಕು, ಜಾನಪದ ಉಳಿಬೇಕು. ಈಗ ಮೂಲ ಜಾನಪದ ಯಾರೂ ಆಡ್ತಾನೆ ಇಲ್ಲ. ಎಲ್ಲೆಲ್ಲೋ ನಮ್ಮ ಕಡೆ ಉತ್ತರ ಕರ್ನಾಟಕದವರೆಲ್ಲ ಹಿಡ್ಕ ಹೊಡ್ಕ ಬಡಿ ಅದೇ ಥರದ ಹಾಡುಗಳು, ಲವ್ ಸಾಂಗ್ಗಳು ಏನೇನೋ ಆಡ್ತಾರೆ. ಅದೇನದು ಏನೋ ಪ್ರೀತಿಯ ಪಾರಿವಾಳ ಆರಿಗೋಯ್ತು ಗೆಳೆಯ, ಈ ಥರದ ಇದು ಜಾನಪದ ಅಲ್ಲ. ಇದು ಮೂಲ ಜಾನಪದ ಉಳಿಬೇಕಂತ ನಾನು ಅಕಾಡೆಮಿ ಅಧ್ಯಕ್ಷಳಾದಾಗ ಅದನ್ನು ತರಬೇತಿ ಶಿಬಿರಗಳನ್ನೆಲ್ಲ ತುಂಬ ಮಾಡಿದೆ. ನಾನು ಇಲ್ಲೇ ಹೊನ್ನಾವರ ಕರುವ ಗ್ರಾಮದಲ್ಲಿದ್ದಾಗೇನೆ ನನಗೆ ಪದ್ಮಶ್ರೀ ಅನೌನ್ಸ್ ಆಗಿದ್ದು ಗೊತ್ತಾಗಿದ್ದು. ಅದನ್ನ ಕೇಳಬೇಕು. ಪದ್ಮಶ್ರೀ ಪ್ರಶಸ್ತಿ ಅನೌನ್ಸ್ ಆದಾಗ ನಾವೆಲ್ಲರೂ ಕೂಡ ಬೇರೆ ಬೇರೆ ಸುದ್ದಿ ಮಾಧ್ಯಮಗಳ ಮೂಲಕ ತಿಳ್ಕೊತೀವಿ. ಆದ್ರೆ ನಿಮಗೆ ಮೊದಲು ಬಂದಾಗ ಬೇರೆ ಭಾಷೆಯಲ್ಲಿ ಅದನ್ನ ಹೇಳ್ತಾರೆ, ಆಗ ನಿಮ್ಗೆ ಏನು ಅಂತ ಸ್ಪಷ್ಟ ಆಗಿರ್ಲಿಲ್ಲ. ಮತ್ತೆ ಪುನಃ ಯಾರೋ ನಿಮ್ಮವರು ಕರೆ ಮಾಡಿ ಆ ಕ್ಷಣ ನನಗೆ ತುಂಬಾ ರೋಚಕ ಅಂತ ಅನ್ಸ್ತು. ಯಾಕಂದ್ರೆ ಆ ನಿರೀಕ್ಷೆ ಇಲ್ಲದೆ ಇದ್ದಾಗ ಬರುವಂತದ್ದು, ಅದು ಆ ಒಂದು ಗೌರವ, ಅದು ಹೇಗಿತ್ತು ಅಮ್ಮ? ಆ ಒಂದು ಕ್ಷಣವನ್ನ ಹಂಚ್ಕೋಬಹುದಾ? ನಿಜವಾಗೂ ಒಬ್ಬ ಭಿಕ್ಷುಕ ಬರ್ತಾ ಇರ್ತಾನೆ ದಿನ ಮನೆಗೆ, ಅವನಿಗೆ ಎಲ್ಲ ಕೊಡೋದೇ ಎಲ್ಲ ಮನೆಯವರು ರಾತ್ರಿಯದೋ ಅಥವಾ ಮಿಕ್ಕಿದ್ದೋ ಅದನ್ನೇ ಕೊಡ್ತಾ ಇರ್ತಾರೆ. ಆಕಸ್ಮಿಕವಾಗಿ ಅವನಿಗೆ ಹೋಳಿಗೆ ಊಟ ಕೊಟ್ರೆ, ಬಿಸಿ ಬಿಸಿ ಹೋಳಿಗೆ ಕೊಟ್ರೆ ಆ ಭಿಕ್ಷುಕನಿಗೆ ಎಷ್ಟು ಸಂತೋಷ ಆಗುತ್ತೆ. ನನ್ನ ಜೀವನ ಸಾರ್ಥಕ ಆಯ್ತು, ಈ ಮನೆಯವ್ರು ನನಗೆ ಬಿಸಿ ಹೋಳಿಗೆ ಕೊಟ್ಟರು ಇವತ್ತು ಊಟಕ್ಕೆ ಅಂತ. ಅದೇ ಥರ ನಾನೊಬ್ಬ ಜಾನಪದ ಕಲಾವಿದೆ ಅಷ್ಟೇ. ನನ್ನ ಕೆಲಸವನ್ನು ನಾನು ಮಾಡ್ಕೊಂಡು ಹೋದವಳು. ನನಗೆ ಪ್ರಶಸ್ತಿ ಬೇಕು ಅಂತ ಅರ್ಜಿ ಹಾಕಿದವಳಲ್ಲ, ಅಧಿಕಾರ ಬೇಕು ಅಂತ ಅರ್ಜಿ ಹಾಕಿದವಳಲ್ಲ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮ ಬೇಕು ಅಂತ ಇಲಾಖೆಗೆ ಅರ್ಜಿ ಹಾಕಿಲ್ಲ. ಇನ್ನೊಂದು ವಿಷಯ ಏನಂದರೆ, ಇನ್ನೂವರೆಗೂ ನನ್ನ ಸಂಘನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ನಾನು ಹಂಗೆ ಕಾರ್ಯಕ್ರಮಗಳು ಮಾಡ್ಕೊತ ಇಲ್ಲಿ ತನಕ ಬಂದಿದ್ದೀನಿ. ಈಗ ಮೂರು ವರ್ಷ ಆಯಿತು ಟ್ರಸ್ಟನ್ನು ಮಾಡಿಕೊಂಡು. ಅದು ಬಿಟ್ಟರೆ ಮುಂಚೆ ನಾನು ಏನು ಮಾಡ್ಕೊಂಡಿದ್ದಿಲ್ಲ. ನಾನು ಕರ್ವಾದಲ್ಲಿ ಇದ್ದಾಗ ಮಹಿಳಾ ತರಬೇತಿ ಶಿಬಿರಗಳನ್ನು ಮಾಡ್ತಾ ಇದ್ವಿ. ಬೆಳಗ್ಗೆ 10:30 11 ಗಂಟೆ ಆಗಿತ್ತು. ಫೋನ್ ಬಂತು. ಆ ಫೋನ್ ಬಂದ ತಕ್ಷಣವೇ ಹಲೋ ಅಂದೆ. ಮಂಜಮ್ಮ ಜೋಗ್ತಿ ಆಯ್ಕೆ ಅನುಜಿ ಅಂತಂದೆ. ನನಗೂ ಹಿಂದಿ ಇಂಗ್ಲೀಷು ಸರಿ ಬರಲ್ಲ. ಈಗ ನಾನು ಒಂದು ಚೂರು ಮಾತಾಡೋದು ಅಭ್ಯಾಸ ಮಾಡೀನಿ. ಅವಾಗ ಏನಾರ ಬೇರೆ ಭಾಷೆ ಮಾತಾಡೋಕೆ ಹೋದರೆ ಕತ್ಲೆಯಲ್ಲೇ ಕೈ ಆಡ್ದಂಗೆ ಆಗ್ಬಿಡೋದು, ಬೇರೆ ಭಾಷೆ ಮಾತಾಡೋಕೆ ಹೋದರೆ. ಬೋಲೋಜಿ ಅಂತಂದೆ. ಆಪ್ಕು ಪದ್ಮಶ್ರೀ ಅವಾರ್ಡ್ ಮಿಲಿ ಅಂತಂದ್ರೆ ನಾನು ರಾಂಗ್ ನಂಬರ್ ಒಂದು ಕಟ್ ಮಾಡಿಬಿಟ್ಟೆ.
ರಾಂಗ್ ನಂಬರ್ ಅಂತೇಳಿ ಕಟ್ ಮಾಡಿಬಿಟ್ಟೆ. ನನಗೆ ಕೊಡ್ತಾರೆ ಪದ್ಮಶ್ರೀ? ನಾನೇನು ಸಿನಿಮಾ ಆ್ಯಕ್ಟರ್ ಅಲ್ಲ, ನಾನೇನು ಇಂಜಿನಿಯರ್ ಅಲ್ಲ, ವಿಜ್ಞಾನಿ ಅಲ್ಲ, ಒಂದು ಕವಿ ಅಲ್ಲ, ನಾನೆಲ್ಲೋ ದೇವ್ರು ಕೊಡೋ ಹೊತ್ಕೊಂಡು ಕುಣಿಗಳು, ನನಗೆ ಕೊಡ್ತಾರೆ ಪದ್ಮಶ್ರೀ ಅಂತ ರಾಂಗ್ ನಂಬರ್ ಅಂತ ಇಟ್ಟು ಸ್ವಿಚ್ ಆಫ್ ಮಾಡಿ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಸಂಜೆ ತರಬೇತಿ ಶಿಬಿರ ಎಲ್ಲ ಮುಗಿದ ಮೇಲೆ ಸಂಜೆ ರೂಮ್ಗೆ ಹೋದ್ಮೇಲೆ ಮತ್ತೆ ಫೋನ್ ಬಂತು. ಒಬ್ಬ ಗಂಡ್ಮಗ ಫೋನ್ ಮಾಡಿ, आप मंजम्मा जोगते आप फोक डिपार्टमेंट का प्रेसिडेंट है, आपका नाम मंजम्मा जोगती है ಅಂತೆಲ್ಲ ಮಾತಾಡಿ, आपको केंद्र सरकार से नरेंद्र मोदी जी आपको पद्मश्री अवार्ड ದಿಯಾ ಕೊಡ್ತಾರೆ ಅಂತ ಏನೋ ಹೇಳೋದು ಇಂಗ್ಲೀಷ್ನಲ್ಲಿ. ಟೀಕೈ ಅಂತ ಹೇಳ್ತಿದ್ದೆ ನಾನು, ಅಷ್ಟೇ, ಇನ್ನೇನು ಬರ್ತಿದ್ದಿಲ್ಲ. ಟೀಕೈ ಅಂತ ಹೇಳ್ಕೊತ ಬಂದೆ. ಆಮೇಲೆ ನಾನು ನಮ್ಮ ರಿಜಿಸ್ಟರ್ ನಮ್ರತಾ ಅಂತ ಇದ್ದರು, ಅವ್ರು ಯಾವಾಗಲೂ ಅಮ್ಮ ಅಮ್ಮ ಅಂತಲೇ ಕರಿತಾ ಇದ್ರು. ನನ್ನ ಸ್ಟಾಫ್ ಎಲ್ಲ ಅಮ್ಮ ಅಂತಲೇ ಕರಿತಿದ್ರು, ಮೇಡಮ್ ಅಂತ ಒಬ್ಬರು ಹೇಳ್ತಿರ್ಲಿಲ್ಲ. ನಾನು ನಮ್ರತೆಗೆ ಫೋನ್ ಮಾಡಿದೆ, ನಮ್ರತೆ ಹಿಂಗೆ ಯಾರೋ ಫೋನ್ ಮಾಡಿದ್ರು, ಪದ್ಮಶ್ರೀ ಅವಾರ್ಡ್ ಕೊಟ್ಟಾರಂತ ನನಗೆ, ನಿಂಗೇನಾದರೂ ಗೊತ್ತಾ ಅಂದೆ. ಇಲ್ಲಮ್ಮ, ಅಕಾಡೆಮಿಕ್ ಮೇಲೆ ಏನು ಬಂದಿಲ್ಲ. ಯಾರು ಹೇಳಿದ್ರು ಅದು? ಯಾರೋ ಬೆಳಗ್ಗೆ ಒಬ್ಬರು ಹೆಣ್ಮಗಳು ಫೋನ್ ಮಾಡಿದ್ರು, ರಾಂಗ್ ನಂಬರ್ ಅಂತ ಇಟ್ಬಿಟ್ಟೆ. ಇವಾಗ ಮತ್ತೆ ಒಬ್ಬನು ಮಾಡಿ ತಲೆ ತಿಂದ ನಂದು ಅಂತಾನೆ. ಏನಮ್ಮ, ನಂಗಿನ್ನೂ ಯಾವುದು ಮೇಲ್ ಬಂದಿಲ್ಲ ಅಂತ ಮಾತಾಡುವಾಗಲೇ ಮೇಲ್ ಬಂತು ಅವರಿಗೆ. ಆಮೇಲೆ ತಡಿಯಮ್ಮ, ಏನೋ ಮೇಲ್ ಬಂತು ನೋಡಿ ಮಾತಾಡ್ತೀನಿ ಅಂತಂದರು. ಆಮೇಲೆ ನಾನು ಲೈನಲ್ಲೇ ಇದ್ದೆ. ಹೌದಮ್ಮ, ನಿಮಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ. ನನಗೆ ಕೈಕಾಲು ತರ ನಡಗಕ್ಕೆ ಶುರುವಾಗ್ಬಿಟ್ಟು, ನನಗೆ ಹೆಂಗಪ್ಪ ಇದು ಪದ್ಮಶ್ರೀ ನನಗೆ ಯಾಕೆ ಕೊಟ್ಟರು ಅಂತ. ಸಾಲು ಮರ ತಿಮ್ಮಕ್ಕೆ ಎಷ್ಟೋ 100 ಮರಗಳನ್ನೇ ನೆಟ್ಟಿದ್ದಾಳೆ, ಅದಕ್ಕೆ ಹಾಕಿ ಕೊಟ್ಟಿದ್ದಾರೆ, ಓಕೆ. ಅದು ಯಾರೋ ನರ್ಸಮ್ಮ ಹಾಕಿ ಸಾವಿರಾರು ಹೆರಿಗೆಗಳನ್ನು ಮಾಡಿದ್ದಾಳೆ, ಅವಳಿಗೆ ಕೊಟ್ಟಿದ್ದಾರೆ, ಓಕೆ. ಮತ್ತು ನನಗೆ ಯಾಕೆ ಕೊಡ್ತಾರೆ ಇವರು? ನಾನೇನು ಮಾಡಿದ್ದೀನಿ ಅಂತ. ಅಮ್ಮ, ನೀನೇನು ಸ್ವಲ್ಪ ಸಾಧನೆ ಮಾಡಿದೇನಮ್ಮ, ನಿನ್ನ ಬುಕ್ಕೇ ಹೇಳುತ್ತೆ ನಿನ್ನ ಚರಿತ್ರೆ ಏನು ಅಂತ. ಕೊಟ್ಟಿದ್ದಾರೆ, ಇಂಥ ದಿವಸ ಅಂತ ಹೇಳಿಲ್ಲ, ಒಟ್ಟು ಅನೌನ್ಸ್ ಮಾಡಿದ್ದಾರೆ ಅಂದರು. ಅಲ್ಲಿಗೆ ಕರ್ವ ಗ್ರಾಮಕ್ಕೆ ಮೀಡಿಯಾದವರು ಪತ್ರಕರ್ತರು ಎಲ್ಲರೂ ಬಂದು ಇಂಟ್ರ್ಯೂ ಮಾಡೋದೇ ಆಗಿತ್ತು. ಏನೋ ಒಂಥರ ಖುಷಿಯಾಗಿತ್ತು. ಆಮೇಲೆ 1 ವರ್ಷ ಆದರೂ ಪದ್ಮಶ್ರೀ ಕೊಡಲೇ ಇಲ್ಲ ಅವರು, 1 ವರ್ಷ ಆದರೂ ಕೊಡಲೇ ಇಲ್ಲ. ಆಮೇಲೆ ಇಡೀ ವರ್ಷದ ದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿ ಅಂತ ಬರೆಯೋದಕ್ಕೆ ಶುರು ಮಾಡಿದ್ರು. ಬೇರೆ ಯಾರಾದರೂ ಕೇಳ್ತಿದ್ರು, ನಿಮಗೆ ಪದ್ಮಶ್ರೀ ಯಾವಾಗ ಕೊಡ್ತಾರೆ ಅಂದ್ರೆ, ಹೋಗಪ್ಪ, ಕೊಟ್ಟರು ಕೊಡ್ಲಿ, ಬಿಡ್ಲಿ, ನನ್ನ ಹೆಸರಿನ ಜೊತೆ ಪದ್ಮಶ್ರೀ ಸೇರ್ಕೊಂಡ್ಬಿಟ್ಟೆ ಅಂತ ಅವಾಗಲೇ ಅವ್ರು ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ ಅಂತಂದೆ. 1 ವರ್ಷ ಆಯ್ತಾ, ಮತ್ತು ನಂಬಿಕೆನೇ ಇಲ್ದಂಗೆ ಆಗ್ಬಿಡುತ್ತೆ ನನಗೆ. ಆಮೇಲೆ ಕೊರೋನಾ ಟೈಮಲ್ಲಿ ಕೊರೋನಾ ಬಂತು, ಅದಕ್ಕೆ ಲೇಟ್ ಆಯಿತು. ಆಮೇಲೆ ಮತ್ತೊಂದು ಸರಿ ಕರೆದು ಇಂಥ ದಿನ ಬರಬೇಕು ಅಂತಂದರು. ಆವಾಗ ಕೊರೋನಾ ಟೆಸ್ಟ್ ಮಾಡಿಸಬೇಕು ಅಂತಾರೆ. ಇದರಲ್ಲಿ ಕೊರೋನಾ ಟೆಸ್ಟ್ ಮಾಡಿಸ್ಬೇಕಂತ ಭಯ ಆಗ್ಬಿಡುತ್ತೆ. ನಾನು ಯಾವತ್ತೂ ಕೊರೋನಾ ಟೆಸ್ಟ್ ಮಾಡೇ ಇಲ್ಲ. ಅಧ್ಯಕ್ಷರಾದ್ರೂ ಸರ್ಕಾರ ಎಷ್ಟು ಜನಗಳನ್ನ ಹೇಳ್ತಾರೆ ಅಷ್ಟು ಜನಗಳನ್ನು ಇಟ್ಟು ನಾನು ಕಾರ್ಯಕ್ರಮ ಮಾಡಿದವಳು. ಅಲ್ಲಿ ಹೋಗಿ ಕೊರೋನಾ ಟೆಸ್ಟ್ ಮಾಡಿ ದೇವ್ರಿಗೆ ಬೇಡ್ಕೊಳ್ಳೋದು, ದೇವರೇ ನನಗಿಲ್ಲ ಅಂತ ಬರಲಿ, ಇಲ್ಲಾಂದ್ರೆ ಹೋಗಿ ಡೆಲ್ಲಿಯಾಗಿ ನಾನು ಲಾಕಪ್ ಮಾಡಿಬಿಡ್ತಾರೆ, ಏನು ಮಾಡ್ಬೇಕಂತ. ನಾವು ಅಲ್ಲಿ ಇಳಿಯೋದ್ರೊಳಗೆ ಇಲ್ಲ ಅಂತ ಬಂತು. ಕಾರ್ಯಕ್ರಮ ಹೋಗಿ ಲಾಡ್ಜಿಗೆ ಕರ್ಕೊಂಡು ಹೋದ್ರು. ದೊಡ್ಡ ಹೋಟೆಲ್ಲು, ಅದು ಎಲ್ಲೋದ್ರು ಬರೀ ನಾನೇ ಕಾಣ್ತೀನಿ, ಸುತ್ತ ಗ್ಲಾಸ್ಗಳು. ಆಮೇಲೆ ರಾತ್ರಿ ಈಗ ಊಟ ಕೊಟ್ಟರು, ಅದು ಊಟ ತಿನ್ನಂಗಿಲ್ಲ, ಏನಿಲ್ಲ. ಸಪ್ಪಗೆ ಬ್ರೆಡ್ಡು ಅದು ಬನ್ನು ಅದು ಕೊಟ್ಟರು, ಬೇಕೋ ಬೇಡ ಅಂತ ತಿಂದ್ವಿ, ಮಕ್ಕಂಡು. ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ನಮ್ಮ ವಿಕ್ರಮ್ ಅಂತ ಮತ್ತು ಆಮೇಲೆ ಸೂಪ್ರಿಡೆಂಟ್ ಒಬ್ಬರು ಬಂದಿದ್ದರು, ನಾವು ಅವ್ರು ಸ್ನಾನ ಮಾಡಿ ಹೊರಗೆ ಹೋಗ್ಬಿಟ್ರು. ನಾನು ಸ್ನಾನಕ್ಕೆ ಹೋದರೆ ಅಲ್ಲಿ ಬಕೀಟ್ ಇಲ್ಲ, ಜಗ್ಗು ಇಲ್ಲ, ಹೆಂಗೆ ಸ್ನಾನ ಮಾಡಬೇಕು. ಆಮೇಲೆ ಇತ್ತ ತಿರುಗಿ ನೋಡಿದ್ರೆ ಸಿನಿಮಾದಾಗ ಮೈ ತೊಕ್ಕಂತಾರಲ್ಲ ಉದ್ದಕ್ಕೆ ದೋಣಿ ಥರ ಅಂಥದ್ದಿತ್ತು. ನಾನು ವಿಕ್ರಮ್ಗೆ ಫೋನ್ ಮಾಡಿದೆ, ವಿಕ್ರಮ್ ಏನೋ ಇಲ್ಲಿ ಏನು ಇಲ್ಲೇನಿಲ್ಲ, ಎಲ್ಲಿ ಮೈ ತೊಳ್ಕೊಬೇಕು, ಇಲ್ಲಿ ನೀರು ಹೋಗೋದು ಒಂದೈತೆ ಅದ್ರೊಳಗೆ ಅಂದೆ. ಇಲ್ಲಮ್ಮ, ಅಲ್ಲಿ ಆನ್ ಮಾಡ್ಕೋಬೇಕು, ಮ್ಯಾಲಿಂದ ನೀರು ಬಳತಾವು ಅಂತಂದೆ. ನನಗೆ ಸರಿ ಹೋಗೋದಿಲ್ಲಪ್ಪ ಅಂದೆ. ಇಲ್ಲಮ್ಮ, ಮತ್ತೆ ಇವತ್ತು ತೊಳ್ಕ, ನಾಳೆ ನೋಡೋಣ ಬಕೀಟ್ ತರ್ಸರಿ ತೊಳ್ಕಂಬ ಅಂದ. ಆಮೇಲೆ ಅವು ಶಾಂಪು ಸೋಪು ಎಲ್ಲ ಸಣ್ಣ ಅಕ್ಷರ ಕಾಣಂಗಿಲ್ಲ, ಏನಿಲ್ಲ. ಒಂದು 28 ನಮೂನಿ ಇಟ್ಟಾರೆ. ಯಾವ್ದು ಹಚ್ಕೊಂಡ್ರಿ, ಎಲ್ಲಿ ಹಚ್ಕೊಂಡ್ರಿ, ಏನಾಗ್ತದೆ ಅಂತ ನನಗೆ. ಮಕ್ಕ ಹಚ್ಕೊಂಡು ಮೈಗೆ ಹಚ್ಕೊಂಡು ತಲೆಗೆ ಹಚ್ಕೊಂಡು ಎಲ್ಲ ಇದು ಅಧ್ವಾನ ಆಗ್ಬಿಟ್ರೆ ಕಷ್ಟ ಅಂತ ಇವ್ಯಾವೂ ಬೇಡ ಅಂತಂದು ಮತ್ತೆ ನಾನು ಸೋಪ್ ತಗೊಂಡು ಸ್ನಾನ ಮಾಡಿ ಬಂದ್ವಿ. ಮತ್ತೆ ಬೆಳಗ್ಗೆ ಹೋದ್ವಿ. ನನಗೆ ಹೂವು ಅಂದರೆ ತುಂಬ ಇಷ್ಟ. ನನಗೆ ಡೆಲ್ಲಿಯಲ್ಲಿ ಹೂವು ಸಿಗ್ತಾ ಇಲ್ಲ. ನನಗೆ ಹೂವು ಬೇಕು ಕಾರ್ಯಕ್ರಮ ಹುಡ್ಕೊಂಡು ಹೋಗೋಕ್ಕೆ. ಆಮೇಲೆ ಯಾರೋ ಹೇಳಿದ್ರು, ಇಲ್ಲಿಂದ ಒಂದು 38 ಕಿಲೋಮೀಟರ್ದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಸಿಗುತ್ತೆ ಅಂತ. ಅಲ್ಲಿ ಹೋಗಿ ತಗೊಂಬಂದರು. ಇಷ್ಟು ಮಲ್ಲಿಗೆ ಹೂವು. ಅದು ಮಲ್ಲಿಗೆ ಹೂವನೂ ಅಲ್ಲ, ಅದೇನೋ ಅಡವೆಗೆ ಬಿಡೋದೋ ಏನೋ ಗೊತ್ತಿಲ್ಲ, ಒಂದು ಚೂರು ವಾಸನೆ ಇಲ್ಲ. ಅದು 300 ರೂಪಾಯಿ ಕೊಟ್ಟು ಇಷ್ಟು ಹೂವು ತಂದ್ರು, 28 ಕಿಲೋಮೀಟ್ರ್ ಹೋಗಿ. ಅದನ್ನೇ ಹುಡ್ಕೊಂಡು ಪದ್ಮಶ್ರೀಗೆ ಹೋದೆ. ಅವರು ಎಲ್ಲರಿಗೂ ಕೊಡೋರು, ಕುಂತು ಎದ್ದು ಪ್ರಶಸ್ತಿ ಕೊಡೋರು. ನನಗೆ ಆಶ್ಚರ್ಯ ಆಯಿತು, ವಯಸ್ಸಾಗಿರೋರು ಎಲ್ರಿಗೂ ಹಿಂಗೆ ಕುಂತು ಎದ್ದು ಕೊಡ್ತಾರಲ್ಲ ಅಂತಂದು. ನನ್ನ ಸರ್ತಿ ಬಂದಾಗ
ನನಗೆ ಮೊದಲೇ ಪ್ರಾಕ್ಟೀಸ್ ಮಾಡಿಸಿದ್ರು. ಅವಾಗ ನಾನೇನು ದೃಷ್ಟಿ ತೆಗೆದಿದ್ದಿಲ್ಲ. ನಾನು ಈ ಕೊಡೋ ದಿನ ಹೋದಾಗ ನಮ್ಮಮ್ಮ ನನಗೆ ದೃಷ್ಟಿ ತೆಗಿತಾ ಇದ್ಲು. ನಾನು ಇವ್ರಿಗೆ ದೃಷ್ಟಿ ತೆಗಿಬೇಕು ಅಂತ ನನ್ನ ಸೆರಗಿಂದ ದೃಷ್ಟಿ ಒಂದ್ಸರಿ ಹಿಂಗೆ ಅಂದ ತಕ್ಷಣ ನೋಡ್ರಿ ಗೂಗಲ್ ಒಳಗೆ ಕಾಲು ಎಡಗಾಲು ಹಿಂದಕ್ಕೆ ಇಟ್ಕೊಳ್ತಾರೆ ಅವರು. ರಾಮನಾಥ್ ಕೋವಿಂದ್ ಅವರು ಒಂದು ಕಾಲು ಹಿಂದೆ ಇಡ್ತಾರೆ. ಕ್ಯಾ ಹೈ ಅಂದ್ರು. आप 3 दिन से कार्यक्रम में आए, आपको नजर हो गए, इसके लिए मैं नजर ನಿಖಾಲಿ ಅಂತಂದೆ. ಟೀಕ್ ಐ ಅಂತಂದ್ರು. ಭಾಳ ಖುಷಿ ಪಟ್ರು. ಅಷ್ಟೊತ್ತಿಗೆ ಅವ್ರು ತುಂಬ ಸುಸ್ತಾಗೋಗಿದ್ರು. ಆ ದೃಷ್ಟಿ ತೆಗೆದ ತಕ್ಷಣ ಎಲ್ಲರಿಗೂ ನಗ್ನಗತ್ತ ಪ್ರಶಸ್ತಿ ಸಮಾರಂಭ ಮಾಡಿದ್ರು. ಆಮೇಲೆ ಅಲ್ಲೆಲ್ಲ ಮೀಡಿಯಾದಾಗೆಲ್ಲ ತುಂಬ ದೊಡ್ಡ ವೈರಲ್ ಆಗ್ಬಿಡ್ತದು. ಏನು ದಾರೆಗೆ ಹೋಗ್ತಾನೆ ಮೀಡಿಯಾದವ್ರು ಮಾತಾಡ್ಸೋರು ನನಗೆ. ಅಷ್ಟು ಖುಷಿಯಾಗಿತ್ತಮ್ಮ ಅದು ಪದ್ಮಶ್ರೀ. ಅದು ನಿಜವಾಗ್ಲೂ ಒಂದು ಜೀವನ ಅಂತಂದ್ರೆ ಆ ಶ್ರೀಮಂತಿಕೆ ಅನ್ನುವಂಥದ್ದು ಸಾಮಾನ್ಯ ಜೀವನದಲ್ಲಿ ಇದ್ದು ಕೂಡ ಶ್ರೀಮಂತಿಕೆಯನ್ನ ಅನುಭವಿಸುವಂತದ್ದು ಇದೆಯಲ್ಲ. ನಿಜವಾಗ್ಲೂ ಬಹುಶಃ ನಿಮ್ಮ ಶ್ರೀಮಂತಿಕೆಗೆ ನಮಗ್ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಆದ್ರೆ ಈಗ ಮಾತಾಡುವಾಗ ನೀವು ಹೇಳಿದಂತ ಸಿಂಪಲ್ ವಿಚಾರಗಳು, ಇದನ್ನ ಯಾರು ಎಲ್ಲೂ ಹೇಳ್ಕೊಳ್ಳೋದಿಲ್ಲ, ಆದ್ರೆ ಸತ್ಯದ ವಿಚಾರಗಳು, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನ ಬಹಳ ಮುಗ್ಧತೆಯಿಂದ ಒಪ್ಪಿಕೊಳ್ಳುವಂತಹ ಒಂದು ಮನಸ್ಥಿತಿ. ನಂಗೇನು ಗೊತ್ತಿದ್ದಿಲ್ಲ. ನಿನ್ನೆಲ್ಲ ಆಡಿಸಿದಾಗ ಅಲ್ಲೂ ಹಂಗೆ ಬಕೆಟ್ ಇದ್ದಿಲ್ಲ, ಏನಿದ್ದಿಲ್ಲ. ನಾನು ಹೇಳಿ ತರಿಸ್ಕೊಂಡೆ, ನನಗೆ ಬಕೆಟು ಜಗ್ಗು ತಂದು ಕೊಡ್ರಪ್ಪ ಅಂತ. ನಾವು ಹೇಗೋ ಬದುಕಿರ್ತೀವಿ, ಕೆಲವೊಮ್ಮೆ ಇರುವುದೆಲ್ಲವ ಬಿಟ್ಟು ಹೋಗ್ಬೇಕು ಅಂತ ಕೆಲವೊಮ್ಮೆ ನಮ್ಗೆ. ನಾವು ಹಳ್ಳಿ ಜನ ಅಲ್ಲಮ್ಮ, ನಮ್ಗೆ ಅದೆಲ್ಲ ಅನುಭವ ಇರಂಗಿಲ್ಲ, ಏನಿಲ್ಲ. ಹೊಸದು, ಅದಕ್ಕೆ ಹೊಂದ್ಕೊಳ್ಳೋದು ಕಷ್ಟ ಆಗ್ತಿರುತ್ತೆ. ಎಲ್ಲವನ್ನ ಸಹಜವಾದದ್ದು ಅಂತ ಸ್ವೀಕಾರ ಮಾಡ್ಬೇಕು. ಅದರಲ್ಲಿ ಆಡಂಬರ ಪ್ರತಿಷ್ಠೆ ಅನ್ನುವಂಥದ್ದು ಒಂದ್ಸಲ ಬಂದ್ಬಿಟ್ರೆ ಮನುಷ್ಯ ನೆಮ್ಮದಿಯನ್ನ ಕಳ್ಕೊಂಡ್ ಬಿಡ್ತಾನೆ. ನನಗೆ ಆಡಂಬರ ಅನ್ನೋದು ಇಲ್ಲೇ ಇಲ್ಲ. ಸಿಂಪಲ್ ಆಗಿ ಬದುಕೋದೇ ಬಹಳ ಅದ್ಭುತ ಅಂದ್ರೆ ಅದು ನಿಮಗೆ ಈಗಾಗ್ಲೇ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಒಂದು ಪ್ರಶಸ್ತಿ ಚಿಕ್ಕ ಪುಟ್ಟದಕ್ಕೆಲ್ಲ ಬಹಳಷ್ಟು ಪಬ್ಲಿಸಿಟಿಯನ್ನ ಪಡೆದುಕೊಳ್ಳುವವರ ನಡುವೆ ನಿಮ್ಮಂತವರು ಬಹಳ ಅಪರೂಪ. ನನಗೆ ನಿಮ್ ಜೊತೆ ಮಾತಾಡ್ತಾ ಇರೋದಕ್ಕೆ, ಈ ಒಂದು ಅವಕಾಶಕ್ಕೆ ಬಹುಶಃ ಲೈಫ್ ಟೈಮ್ಗೆ ನಾನು ಚಿರಋಣಿಯಾಗಿರ್ತೀನಿ. ಶ್ರೀಯುತ ರಾಘವೇಂದ್ರ ಹೊಳ್ಳ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಲೇಬೇಕು. ಯಾಕಂದ್ರೆ ಸ್ವಸ್ತಿಕವನ್ನ ಮುನ್ನಡೆಸೋದಷ್ಟೇ ಅಲ್ಲದೇನೆ JCI ಮೂಲಕ ಈಗಾಗಲೇ ಇವತ್ತಿನ ಒಂದು ಕಾನ್ಫರೆನ್ಸ್ ನ ಡೈರೆಕ್ಟರ್ ಆಗಿ ಕೂಡ ಈ ಒಂದು ಕಾರ್ಯಕ್ರಮವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ವ್ಯಕ್ತಿ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಬಹಳ ಮುಖ್ಯವಾಗಿ ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋರಿದ್ರೆ ರಾಘವೇಂದ್ರ ಹೊಳ್ಳ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸರ್ ನಿಮ್ಮದೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ಹಿಂದೆ, ಈ ಕಹಳೆಯ ಹಿಂದಿರುವಂತಹ ಒಂದು ಶಕ್ತಿ, ಸ್ಫೂರ್ತಿ, ನೀವೇನಾದ್ರೂ ಒಂದು ಪ್ರಶ್ನೆ ಅಮ್ಮನಿಗೆ, ಅವರಿಲ್ಲಿಗೆ ನಾವು ಇಷ್ಟು ಹತ್ರದಿಂದ ನೋಡೋದಕ್ಕೆ ನೀವೇ ಕಾರಣ. ಈಗ ನಿಜ ಅವರಿಂದ ಒಂದು ಮೆಸೇಜ್ ನಮ್ಮ ಯುವಕರಿಗೆ ಬೇಕು. ಯಾಕಂತ ಹೇಳಿದ್ರೆ ದೇವರು ಎಲ್ಲ ಕೊಟ್ಟು ಆರಾಮದಲ್ಲಿದ್ರು ಕೂಡ ನಾವೇನು ಎಫರ್ಟ್ ಹಾಕೋದು ಲೈಫ್ ಅಲ್ಲಿ. ಸೊ ಅದಕ್ಕೆ ಯುವಕರು ಅವರ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಅಥವಾ ಏನಾದ್ರು ಸೇವೆ ಮಾಡಬೇಕು ಹೇಗೆ ಅಂತ ಹೇಳಿ ಅದನ್ನ ಯಾವ ರೀತಿಯಲ್ಲಿ ಅವರು ಅವರ ಲೈಫ್ ಅನ್ನು ಕಲ್ಪಿಸಬಹುದು ಅಥವಾ ಅವ್ರು ಹೇಗೆ ಮಾಡ್ಬೇಕು ಅಂತ ಹೇಳೋ ಬಗ್ಗೆ ನಿಮ್ಮಿಂದ ಒಂದು ಅವರಿಗೆ ಸಂದೇಶವನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಯುವಕರಿಗೆ. ಎಲ್ಲ ಒಂದೇ, ಎಲ್ಲ ಸಮಾನತೆ ಅನ್ನೋದಾದ್ರೆ ನಾವು ಜೀವನದಲ್ಲಿ ಚಿಕ್ಕದನ್ನು ಅಷ್ಟೇ ಸಮರ್ಪಕವಾಗಿ ಸ್ವೀಕಾರ ಮಾಡಬೇಕು, ದೊಡ್ಡದ್ದನ್ನು ಅಷ್ಟೇ ಇದರಲ್ಲಿ ಸ್ವೀಕಾರ ಮಾಡಬೇಕು. ಈಗ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಜ್ಜ ಇದ್ದಾಗ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಅಲ್ಲಿ ದೇವಸ್ಥಾನಕ್ಕೆ ಹೋದರೆ 3 ಕಲ್ಲುಗಳನ್ನಿಟ್ಟು ಕಟ್ಟಿಗೆ ಎಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡ್ತಿರ್ತಾರೆ. ಅದು ಮನೆ ಹಿರೇ ಸೊಸೆ 3 ಕಲ್ಲುಗಳನ್ನಿಟ್ಟು ಮೇಲೆ ಪಾತ್ರೆ ಇಟ್ಟು ನೀರು ಹಾಕ್ತಾಳೆ. ಅದು ಕುಂಟ ಆಡ್ತಾ ಇರುತ್ತೆ. ಏನ ಆ ಕಲ್ ಸರಿಸ್ತಾಳೆ, ಈ ಕಲ್ ಸರಿಸ್ತಾಳೆ, ಹಿಂದಿನ ಕಲ್ ಸರಿಸ್ತಾಳೆ, ಅದು ಸರಿ ಹೋಗ್ತಾನೆ ಇರಲ್ಲ. ಅಜ್ಜಿ ಅವ್ರ ಅತ್ತೆ ಏನಿರ್ತಾರಲ್ಲ, ಅವ್ರ ಅತ್ತೆ ಹೇಳ್ತಾಳೆ, ಲೇ 3 ಸರಿಗಿಟ್ಟು ಒಂದು ಸಣ್ಣದ ಕಲ್ಲು ಅದ್ರ ಕೆಳಗಿಡು, ಅದು ನಿಲ್ಲುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಅಲ್ಲಿ 3 ದೊಡ್ಡ ಕಲ್ಲಿದ್ರು ಸಣ್ಣ ಕಲ್ಲಿನ ಆಸರೆ ಬೇಕಾಯ್ತು. ಅದಕ್ಕೆ ಜೀವನದಲ್ಲಿ ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ, ಎಲ್ಲರೂ ಸಮಾನರು. ದೊಡ್ಡ ಕಲ್ಲಿಗೆ ಅದರದ್ದೇ ಆದ ಘನತೆ ಇರುತ್ತೆ, ಸಣ್ಣ ಕಲ್ಲಿಗೆ ಅದರದ್ದೇ ಆದ ಘನತೆ ಇರುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಒಬ್ಬ ಭಿಕ್ಷುಕನ ಬಂದ್ರೆ ಅವನಿಂದ ನಾವೇನಾದ್ರೂ ತಿಳ್ಕೋಬೇಕು, ಅವನಿಂದ ನಾವೇನಾದ್ರೂ ಕಲ್ತ್ಕೋಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಎಲ್ಲರಿಗೂ ಗೌರವ ಕೊಡಬೇಕು ಅಂತ ಹೇಳ್ತೀನಿ. ಈಗ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ನನ್ನೊಳಗೂ ದೇವರಿದ್ದಾನೆ, ನಿನ್ನೊಳಗೂ ದೇವರಿದ್ದಾನೆ, ಅವರೊಳಗೂ ದೇವರಿದ್ದಾನೆ. ನಾನು ಶಾಪ ಕೊಟ್ಟರು ಏನೂ ಆಗಲ್ಲ. ಒಬ್ಬ ಕಾವಿ ಹಾಕಿದ ಬಟ್ಟೆ ಶಾಪ ಕೊಟ್ಟರು, ಒಬ್ಬ ಸ್ವಾಮಿ ಶಾಪ ಕೊಟ್ಟರು ಏನೂ ಆಗಲ್ಲ. ಯಾರು ಯಾರ ಮನಸ್ಸನ್ನ ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಅವ್ರ ಜೀವನದಲ್ಲಿ ಉದ್ಧಾರ. ನಾನು ನಿನ್ನ ಮನಸ್ಸು ನೋಯಿಸಿದ್ರೆ ನಾನು ಉದ್ಧಾರ ಆಗಲ್ಲ, ನನ್ನ ಮನಸ್ಸು ನೀನು ನೋಯಿಸಿದ್ರೆ ನೀನು ಉದ್ಧಾರ ಆಗಲ್ಲ. ನನ್ನಲ್ಲೂ ದೇವರಿದ್ದಾನೆ, ನಿಮ್ಮಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ.
ಹಂಗಾಗಿ ಎಲ್ಲರಿಗೂ ಗೌರವವನ್ನು ಕೊಡ್ರಿ, ಎಲ್ಲರಿಗೂ ಪ್ರೀತಿಯನ್ನು ಕೊಡ್ರಿ. ಒಬ್ಬ ಭಿಕ್ಷುಕನಲ್ಲೂ ಸಹ ನಾವೊಂದು ತಿಳ್ಕೊಳ್ಳೋದಿರುತ್ತೆ, ಅವನಿಗೂ ಸಹ ನೀವು ಇದೇನಂತೀರ ಅವ್ರನ್ನ ದೂರ ಹಾಕ್ಬೇಡ್ರಿ, ಎಲ್ಲರಿಗೂ ಗೌರವವನ್ನು ಕೊಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ, ಬದುಕುವ ಹಕ್ಕು ಎಲ್ಲರಿಗಿದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ, ಇದು ಪ್ರಕೃತಿಯ ನಿಯಮ, ಯಾರ ಕೈಲಿ ತಪ್ಪಿಸೋದಕ್ಕಾಗೋದಿಲ್ಲ. ಆಕಸ್ಮಿಕ ನೀವು ಓದ್ತಕ್ಕಂಥ ಕಾಲೇಜುಗಳಲ್ಲಿ, ನೀವು ಮಾಡ್ತಕ್ಕಂಥ ITBT ಕಂಪ್ನಿಗಳಲ್ಲಿ ನನ್ನಂಥವ್ರಿದ್ರೆ ಅವರನ್ನು ಹೊರಗೆ ಹಾಕ್ಬೇಡ್ರಿ. ಆಕಸ್ಮಿಕ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಿ, ನಿಮ್ಮ ಹೊಟ್ಟೆಯಲ್ಲಿ ನನ್ನಂಥ ಮಗು ಹುಟ್ಟಿದ್ರೆ ಆ ಮಗುವನ್ನು ಹೊರಗೆ ಹಾಕಬೇಡ್ರಿ, ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ, ಸಾಕಿ, ಬೇರೆ ಏನು ಬೇಡ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ, ಇವತ್ತು ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಆ ಮೀಸಲಾತಿ ಒಳಗೆ ನನ್ನ ಕರ್ನಾಟಕದಲ್ಲಿ 4 ಜನ ಟೀಚರ್ ಆಗಿದ್ದಾರೆ, ನನ್ನ ಕರ್ನಾಟಕದಲ್ಲಿ 4 ಜನ ಪೊಲೀಸರಾಗಿದ್ದಾರೆ. ಮೀಸಲಾತಿ ಹೆಚ್ಚಳ ಆದಂಗೆಲ್ಲ ಇವ್ರಿಗೂ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ. ಅಂಥ ಮಕ್ಕಳನ್ನು ಹೊರಗೆ ಹಾಕದೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗಿ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ತಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ನೀವೇನಾದರೂ ಆ ಮಕ್ಕಳನ್ನು ಹೊರಗೆ ಹಾಕಿದರೆ ಆ ಮಕ್ಕಳು ಯಾರೂ ಸೇರ್ಲಿಲ್ದಾಗ ನನ್ನಂಥವ್ರ ಹತ್ರ ಬರ್ತಾರೆ. ನನ್ನಂಥವ್ರ ಹತ್ರ ಬಂದಾಗ ನಾನು ಸರ್ಜರಿ ಮಾಡಿಸ್ತೀನಿ, ಚೆಸ್ಟ್ ಮಾಡಿಸ್ತೀನಿ, ಮತ್ತೇನೇನು ಏರ್ ರಿಮೂವರ್ ಅದೇನೇನೋ ಮಾಡಿಸಿ ಒಂದು 5 ಲಕ್ಷ ಖರ್ಚು ಮಾಡ್ತೀನಿ. 20 ಲಕ್ಷ ನಿನ್ನ ತಲೆ ಮೇಲೆ ಇಡ್ತೀನಿ. 5 ಲಕ್ಷ ಖರ್ಚು ಮಾಡಿ 20 ಲಕ್ಷ ಇಡ್ತೀನಿ. ದಿನ 2,000 ನನಗೆ ತಂದು ಕೊಡಬೇಕು, ಮನೆಗೆ ಇಷ್ಟು ದುಡ್ಡು ಕೊಡಬೇಕು, ಖರ್ಚಿಗೆ ಇಷ್ಟು ದುಡ್ಡು ಕೊಡಬೇಕು, ಮತ್ತು ನಿನ್ನ ಖರ್ಚಿಗೆ ನೀನು ದುಡ್ಕೋಬೇಕು. ಇಷ್ಟೆಲ್ಲ ಮಾಡಿದಾಗ ಅವ್ರು ಎಲ್ಲಿಂದ ತಂದು ಕೊಡಬೇಕು? ದುಡಿಮೆ ಇರಲ್ಲ, ಏನಿಲ್ಲ, ಯಾರು ಸೇರಿಸ್ಕೊಳ್ಳಲ್ಲ. ಅವಾಗ ಸಿಗ್ನಲ್ಲಿಗೆ ಹೋಗ್ತಾರೆ, ಟೋಲಿಗೆ ಹೋಗ್ತಾರೆ, ಬ್ರೇಕರ್ ಹತ್ರ ಹೋಗ್ತಾರೆ, ಟ್ರೈನಿಗೆ ಹೋಗ್ತಾರೆ, ರಾತ್ರಿ ಅರೆ ಬರೆ ಬಟ್ಟೆಗಳು ಹಾಕ್ಕೊಂಡು ಹೈವೇ ರಸ್ತೆಯಲ್ಲಿ ಬ್ಯಾಟ್ರಿ ಹಿಡ್ಕೊಂಡು ಸೆಕ್ಸ್ ವರ್ಕಿಗೆ ಕರೀತಾರೆ. ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು, ನೀವು ಹೆತ್ತ ಮಕ್ಕಳು 9 ತಿಂಗಳು 9 ದಿವಸ 9 ಗಳಿಗೆ ಹೊಟ್ಟೆಲಿ ಇಟ್ಟುಕೊಂಡು ಎತ್ತ ಮಕ್ಕಳು ಬೀದಿ ಪಾಲಾಗೋದು ನಿಮಗೆ ಇಷ್ಟನಾ? ದಯವಿಟ್ಟು ಆ ಮಕ್ಕಳನ್ನ ಹೊರಗೆ ಹಾಕ್ಬೇಡ್ರಿ, ವಿದ್ಯಾಭ್ಯಾಸ ಕೊಡ್ರಿ. ಈ ಕಷ್ಟ ಮಂಜಮ್ಮನಿಗೆ ಕೊನೆ ಆಗಲಿ, ಇನ್ನು ಬರೋರಿಗೆ ಆ ಕಷ್ಟ ಬೇಡ. ಮುಂದೊಂದು ದಿನ ಅವರು ಸಾಧಕರಾಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಸಮಯ ಪ್ರಜ್ಞಾವಂತರಾಗ್ರಿ, ಸಮಯಕ್ಕೆ ಗೌರವ ಕೊಡ್ರಿ. ಎಲ್ಲದನ್ನ ಜೀವನದಲ್ಲಿ, ಈಗ ನಾನು 1 ರೂಪಾಯಿಗೆ 4 ಇಡ್ಲಿ ಮಾರಿದ್ದೀನಿ. 86ರಲ್ಲಿ 1 ರೂಪಾಯಿಗೆ 4 ಇಡ್ಲಿಯನ್ನು ಮಾರಿನಿ. 4 ಇಡ್ಲಿ ಚಟ್ನಿ ಹಳ್ಳಿ ತುಂಬ ಮಾರ್ಕೊಂಬರ್ತಿದ್ದೆ. ಆ 86ರಲ್ಲಿ 4 ಇಡ್ಲಿ 1 ರೂಪಾಯಿ ಕೊಟ್ಟವಳು ನಾನೇ. 21ರಲ್ಲಿ ಏರ್ಪೋರ್ಟಲ್ಲಿ 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದವಳು ನಾನೇ. 4 ಇಡ್ಲಿ ಮಾರಿದವಳು ನಾನು, 218 ರೂಪಾಯಿ ಕೊಟ್ಟು 3 ಇಡ್ಲಿ ತಿಂದವಳು ನಾನೇ. ಬದುಕು ಶಾಶ್ವತವಲ್ಲ. ಬಸ್ಸಲ್ಲಿ ನನ್ನ ಹತ್ರ ಕುತ್ಕೊಂಡ್ರೆ ಎದ್ದೋಗೋರು, ಬಸ್ಸಲ್ಲಿ ಖಾಲಿ ಇತ್ತಂತ ಕುತ್ಕೊಂಡ್ರೆ ಯಾರು ಬಂದು ಕುಂದಿರ್ತಿದ್ದಿಲ್ಲ, ಅಥವಾ ಕುಂತೋರು ಎದ್ದೋಗೋರು. ಅದೇ 19ರಲ್ಲಿ ನನಗೆ ಪದ್ಮಶ್ರೀ ಅನೌನ್ಸ್ ಆದಾಗ ಆ ಬಸ್ಸಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಎಲ್ಲ ಬಸ್ಗಳಲ್ಲಿ ಕುಳಿತಿರ್ತಕ್ಕಂಥ ಜನಗಳ ಕೈಯಲ್ಲಿರ್ತಕ್ಕಂಥ ಟಿಕೆಟಿನಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿಗೆ ಅಭಿನಂದನೆಗಳು ಅಂತಿತ್ತು. ಯಾವ ಬಸ್ಸಲ್ಲಿ ಅವಮಾನ ಆಗಿತ್ತು, ಯಾವ ಬಸ್ಸಲ್ಲಿ ಚಿತ್ರಹಿಂಸೆ ಅನುಭವಿಸಿದ್ರು, ಅದೇ ಬಸ್ಸಲ್ಲಿ ನನಗೆ ಆ ಟಿಕೆಟಲ್ಲಿ ಅವತ್ತು ನಾನಿದ್ದೆ. ಅವರೆಲ್ಲರ ಕೈಯಲ್ಲಿ ನಾನಿದ್ದೆ. ಯಾವ ಸಿನಿಮಾಕ್ಕೆ ಹೋದ್ರೆ ಕತ್ರಿ ಹಾಕ್ತಿದ್ರು ಜಡಗಳಿಗೆ, ಪಕ್ಕ ಸಿನಿಮಾ ಶುರುವಾದ ತಕ್ಷಣ ಬಂದು ಕುತ್ಕೊಂಡು ತೊಡೆ ಕೈ ಹಾಕೋದು, ಕಾಲು ತುಳಿಯೋದು, ಎಲ್ಲಿ ಬೇಕಲ್ಲಿ ಕೈ ಹಾಕೋದು. ಆಕಸ್ಮಿಕ ನಾನು ತಿರುಗಿ ಬಿದ್ದರೆ ಅವಳೇ ನಮಗೆ ಕೈ ಹಾಕಿದ್ಲು, ಅವಳೇ ನಮಗೆ ಇದು ಮಾಡಿದ್ಲು ಅಂತ ಜಗಳ ಮಾಡಿ ಅಲ್ಲಿದ್ದವ್ರು ಹಿಡ್ಕೊಂಡು ಹೊಡೆಯೋದು ಬಡಿಯೋದೆಲ್ಲ ಮಾಡಿ ಚೀಮಾರಿ ಹಾಕಿ ಕಳಿಸ್ತಾ ಇದ್ರು. ಈಗ 8ರಿಂದ 10 ಸಿನಿಮಾ ಮಾಡಿದೀನಿ, ಅದೇ ತರ ಮೇಲೆ ನಾನು ಬರ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನು? ಬಹುಶಃ ಇವತ್ತು ನಿಮ್ಮನ್ನ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ನಮ್ ಜೊತೆ ನೋಡ್ತಾ ಇರೋದು ನಮ್ಮ ಭಾಗ್ಯ ಅಂತ ಅನ್ಕೊಳ್ತೀನಿ. ಬಹಳ ಖುಷಿ ಆಯ್ತು ಅಮ್ಮ. ರಾಘವೇಂದ್ರ ಹೊಳ್ಳ ಸರ್ ಜೊತೆಯಲ್ಲಿ ನಾನು ಕೇಳಿದೆ, ನಿಜವಾಗ್ಲೂ ಗ್ರೇಟ್ ಸರ್, ನೀವು ರೀಲ್ ಸ್ಟಾರ್ ಗಳ ಹಿಂದೆ ಹೋಗ್ತಾ ಇರುವಂತಹ ಈ ಜಗತ್ತಲ್ಲಿ ಒಬ್ರು ರಿಯಲ್ ಸ್ಟಾರ್ ಅನ್ನ ನಿಮ್ಮ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಲ್ಲ, ನಮ್ಮ ಮಂಗಳೂರಿನ ಯುವ ಜನತೆಯ ಮುಂದೆ ತಂದಿಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ನಿಮಗೊಂದು ದೊಡ್ಡ ಅಭಿನಂದನೆ ಹೇಳ್ತೀನಿ ಅಂತ. ಯಾಕಂದ್ರೆ ನಮಗೆ ಇಂತಹ ಕಥೆಗಳು ಬೇಕು ಬದುಕನ್ನ ಕಟ್ಕೊಳ್ಳೋದಕ್ಕೆ, ಬದುಕಲ್ಲಿ ಗೆಲ್ಲೋದಕ್ಕೆ ಅಂತ ಹೇಳ್ತಾ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಹೊತ್ತು ಟೈಮ್ ಅನ್ನ ಕಳೀತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಶ್ರೀಯುತ ರಾಘವೇಂದ್ರ ಹೊಳ್ಳ ಅವರ ಪರವಾಗಿ, JCI ಪರವಾಗಿ, ಹಾಗೆ ಈ ಒಂದು ಕಹಳೆ ಕಾರ್ಯಕ್ರಮದ ಹಿಂದಿರುವಂತಹ ತಂಡದವರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಮ್ಮ. ಧನ್ಯವಾದಗಳಮ್ಮ. ನನಗೂ ತುಂಬಾ ಖುಷಿ ಆಯ್ತು. ಈಗ 2 ವರ್ಷದ ಹಿಂದೆ ರಾಘವೇಂದ್ರ ಹೊಳ್ಳ ಅವರು ನಮ್ಮನ್ನ ಕರೆದಿದ್ರು. ಅವತ್ತು ಅವರಿರ್ಲಿಲ್ಲ. ಅವತ್ತು ನನ್ನ ಜೀವನಾಧಾರಿತ ನಾಟಕ ಇತ್ತು.
ತುಂಬ ಅದ್ಭುತ ಮಾಡ್ತಾವ್ರು ಬೆಂಗಳೂರಿನವರು. ಆ ನಾಟಕ ಇತ್ತು ಅವತ್ತು, ಅವರು ಆ ನಾಟಕನೂ ನೋಡಲಿಲ್ಲ, ನನಗೂ ಸಿಗಲಿಲ್ಲ. ಮತ್ತೆ ಈ ಬಾರಿ ಮಂಜಮ್ಮನ್ನೇ ಕರೆಸ್ಬೇಕಂತ ಇವರ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ದಾರೆ. ನನಗೊಂಥರ ಈಗ ಅವ್ರು ನಿನ್ನೆಯಿಂದ ನನ್ನ ಜೊತೆ ಒಡನಾಟ ಇರೋದು ನೋಡಿದರೆ ನನ್ನ ಒಬ್ಬ ಸಹೋದರ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಮಂಗಳೂರಲ್ಲಿ ಒಬ್ಬ ಸಹೋದರ ಸಿಕ್ಕ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಧನ್ಯವಾದಗಳಮ್ಮ. ಧನ್ಯವಾದಗಳು. ಹಾಗೆ ಇಷ್ಟೊತ್ತು ನಮ್ಮ ಮಾತುಕತೆಯನ್ನ ಆಲಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರೀತಿಯವರಿಗೂ ಕೂಡ ಆರಂಭದಲ್ಲಿ ನಮ್ಮನ್ನ ಸ್ವಾಗತ ಮಾಡಿ ಕೊಟ್ಟಂತಹ ಪ್ರೀತಿಯವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ವಂದನೆಗಳು.